ಯೇಸುವೆ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಇಂಥ ಒಳ್ಳೆ ಸಮಯದೊಳು ಯೇಸುವೆ ನಿನ್ ಬಳಿ ಬಂದೆ. ಓ ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ಸಮಯದೊಳು ಯೇಸುವೆ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಇಂಥ ಒಳ್ಳೆ ಸಮಯದೊಳು ಯೇಸುವೆ ನಿನ್ ಬಳಿ ಬಂದ. ಓ ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ಜೀಸಸ್ ಹಲ್ಲೆಲೂಯಾ. ಯೇಸುವೇ ನಿನಗೆ ಮಹಿಮೆಯಪ್ಪ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೇ ನಿನ್ನ ಸಮ್ಮುಖದಲ್ಲಿ ಕರ್ತನೆ, ನಿನ್ನ ನಾಮದಲ್ಲಿ ಕರ್ತನ ವಾಕ್ಯದ ಬರುತ್ತೇವಪ್ಪ. ಯೇಸುವೇ ನೀನು ಒಳ್ಳೆಯವನು ಕರ್ತನೆ, ಒಳ್ಳೆದನ್ನೇ ಮಾಡುವ ದೇವರು ಕರ್ತನೆ. ನಿನ್ನಿಂದ ಆಗದಿರುವ ಕಾರ್ಯವೊಂದು ಇಲ್ಲ ಸ್ವಾಮಿ. ನೀನೆಲ್ಲವನ್ನು ಮಾಡಲು ಶಕ್ತನ ಸ್ವಾಮಿ, ಎಲ್ಲವನ್ನು ಮಾಡಲು ಕರ್ತನೆ ಸ್ವಾಮಿ, ಕರ್ತನೆ ಯೋಗ್ಯನು ಅಪ್ಪ. ನಿನ್ನಿಂದ ಕರ್ತನೆ ಎಲ್ಲವೂ ಸಾಧ್ಯ ಕರ್ತನೆ. ಹಾಲೆಲೂಯ. ನಿನ್ನ ಪರಾಕ್ರಮದ ಕರಗಳಲ್ಲಿ ಕರ್ತನೆ ಒಪ್ಪಿಸಿಕೊಡುತ್ತೇವಪ್ಪ. ಹಾಲೆಲೂಯ. ಪರಿಶುದ್ಧಾತ್ಮನೇ ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಅಪ್ಪ.
ದೇವರಾತ್ಮನೇ ನಿನಗೆ ಮಹಿಮೆಯಪ್ಪ, ನಿನಗೆ ಮಹಿಮೆಯಪ್ಪ. ದೇವರಾತ್ಮನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯ. ಯೇಸುವಿನ ನಾಮದಲ್ಲಿ ತಂದೆ ನಿನಗೆ ಸ್ತೋತ್ರವಾಗಲಿ ತಂದೆ. ನಿನಗೆ ಮಹಿಮೆ ಉಂಟಾಗಲಿ ಕರ್ತನೆ. ನಿನಗೆ ಸ್ತೋತ್ರ ಅಪ್ಪ. ರಾಜಾದಿರಾಜನೇ ನಿನಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರವಾಗಲಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರ, 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 ಸ್ತೋತ್ರ. ಓ ದೇವರಾತ್ಮನೇ ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯ. Praise the Lord. Hallelujah, hallelujah, hallelujah. ನಮ್ಮನ್ನು ಪ್ರೀತಿಸುವ ದೇವರೇ ನಿನ್ನ ನಾಮದಲ್ಲಿ ಕರ್ತನೆ ನಾವು ಒಪ್ಪಿಸಿಕೊಡ್ತೇವಪ್ಪ. ಯೇಸುವೇ ಕರ್ತನೆ, ಈ ಕರ್ತನೆ ದಿನದಲ್ಲಿ ನಿನ್ನ ನಾಮದಲ್ಲಿ ನಾವು ಹತ್ತಿರ ಬರುತ್ತೇವೆ ಸ್ವಾಮಿ. ಉಪವಾಸ ಪ್ರಾರ್ಥನೆಯಾಗಿ ದೇವರೇ ನಿನ್ನ ಸಮ್ಮುಖದಲ್ಲಿ ನಾವು ಸೇರಿ ಬಂದಿರುವಾಗ ಕರ್ತನೆ ನಿನ್ನ ಕೃಪೆ ಬಲವನ್ನು ಕರ್ತನೆ ನಾವು ಕೇಳಿಕೊಳ್ತೇವಪ್ಪ. ಯೇಸುವೇ ದಿನದಲ್ಲಿ ಕರ್ತನೆ ಈ ಪ್ರಾರ್ಥನೆಯನ್ನೇ ನೀವು ತಾನೇ ಆಶೀರ್ವದಿಸಿರಿ ಅಪ್ಪ. ನಿನ್ನ ಮಹಿಮೆಯಿಂದ ನಿನ್ನ ಬಲದಿಂದ ತುಂಬಿಸಿ ನಡೆಸಿರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಯೇಸುವೇ ನಿನ್ನನ್ನು ಸ್ತುತಿಸ್ಲಿಕ್ಕೆ, ನಿನ್ನನ್ನು ಕೊಂಡಾಡ್ಲಿಕ್ಕೆ, ನಿನ್ನ ನಾಮವನ್ನು ಘನಪಡಿಸ್ಲಿಕ್ಕೆ ಕರ್ತನ ಮನೆಯಿಂದ ತಾನೇ ಬಲಪಡಿಸು. ಬಲವಾಗಿ ಕರ್ತನೆ ನಿನ್ನನ್ನೇ ಸ್ವಾಮಿ ಕರ್ತನೆ ಸ್ತುತಿಸುವಂತೆ ನೀನ್ ತಾನೇ ಸಹಾಯ ಮಾಡು ಕರ್ತನೆ. ನಿನ್ನ ನಾಮವನ್ನು ಘನಪಡಿಸ್ಲಿಕ್ಕೆ, ನಿನ್ನನ್ನೇ ಕೊಂಡಾಡ್ಲಿಕ್ಕೆ ಕರ್ತನೆ ನೀನ್ ತಾನೇ ಸಹಾಯ ಮಾಡು. ನಮ್ಮೊಂದಿಗೆ ನೀನು ಮಾತನಾಡಪ್ಪ. ನಿನ್ನ ಆಲೋಚನೆಗಳಿಂದ ತುಂಬಿಸು ಕರ್ತನೆ. ಸ್ತೋತ್ರವಾಗಿರುವ ವಿವಿಧ ವಿಷಯಗಳಿಗಾಗಿ ಕರ್ತನ ಪ್ರಾರ್ಥಿಸುವಾಗಲೂ ನಿನ್ನ ಕೃಪೆ ನಮ್ಮೊಂದಿಗಿರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಯೇಸುವೇ ದೇವರೇ ಎಲ್ಲವನ್ನ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಘನಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದಿದ್ದೇನೆ ಪ್ರೀತಿಯುಳ್ಳ ತಂದೆಗೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತವರಾಗಿ ಕರ್ತನನ್ನು ಆರಾಧಿಸಲಿಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ದೊಡ್ಡದು ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ನಿನ್ನ ಹಾಡಿ ಪಾಡುವೆ ಸ್ತೋತ್ರಕ್ಕೆ ಯೋಗ್ಯವಾದದು. ನಿನ್ನ ಹಾಡಿ ಪಾಡುವೆ ಸ್ತೋತ್ರಕ್ಕೆ ಯೋಗ್ಯವಾದದು. ಯೇಸು ಎಂಬ ನಿನ್ನ ಸ್ವರ್ಗದಿಂದ ಇಲ್ಲಿಗೆ ಬಂದದು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ದೊಡ್ಡದು
ಶ್ರೇಷ್ಠವು ದೇವ ನಿನ್ನ ನಾಮ ನೀ ನಾಮ ಮಾಡಿ ಪಾಡುವೆ ಸ್ತೋತ್ರಕ್ಕೆ ಯೋಗ್ಯವಾದದು ನೀ ನಾಮ ಮಾಡಿ ಸ್ತೋತ್ರಕ್ಕೆ ಯೋಗ್ಯವಾದದು ನೀ ನಾಮ ಮಾಡಿ ಸ್ತೋತ್ರಕ್ಕೆ ಯೋಗ್ಯವಾದದು ನೀ
ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದ್ದೀರಿ. ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದ್ದೀರಿ. ನೀನ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಓ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ. ಓ ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕ ಮನ್ನವ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರಿರುವನು ಎಲ್ಲ ಜನರನ್ನು ಪ್ರೀತಿಸಲು? ನಿನ್ನಂತೆ ಯಾರಿರುವನು ಎಲ್ಲ ಜನರನ್ನು ಪ್ರೀತಿಸಲು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ
Hallelujah. Yudara bara bara gatane riyana sandare dana gatane. Hallelujah. Hallelujah. Yeshuvin naam dana gatana sadara dana gatana bodani bara. Hallelujah. 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 Yeshuvin naam dana. Uradara bara 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 gatane riyana sadara dana.
ಮಹಿಮೆಯಪ್ಪ. ನೀನು ಪರಿಶುದ್ಧನಾದ ದೇವರು, ಅಪಾರಿಯಾದ ನಿಂದರ ವಂಶದ ರಗಗದೆ ನಮ್ಮ ಒಳ್ಳೆ ಕುರುಬನಾಗಿ, ಒಳ್ಳೆ ಕರ್ತನಾಗಿ ನಮ್ಮ ಮಧ್ಯದಲ್ಲಿ ಕರ್ತನೆ ಇರುವಂತದೇ ನೀನಾಗಿದ್ರೆ ಕರ್ತನೆ. ಹಾಲೆಲೂಯ. ಪುರಮಮನ ಜುಡರ ವಂಶದ ರಗಗನೆರಿಯಾದ ಓರಿಯಾದ ಸದರೆ ರಗಗನೆರಿಯಾದ ಜುಡರ ವಂಶದ ರಗಗನೆ. ಆಮೆನ್, 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 ಆಮೆನ್. ಪ್ರಾರ್ಥನೆಗಾಗಿ ನಮ್ಮನ್ನ ನವಾದ ಕರಗಳು ಒಪ್ಪಿಸಿಕೊಳ್ಳೋಣ. ಇಲ್ಲಿ ತನಕ ಕರ್ತನನ್ನು ಸ್ತುತಿಸುವಂತೆ ಆತ ಕೃಪೆ ಮಾಡಿದ್ದಾನೆ. ಆಮೇಲೆ ನಾವಿದ ವಿಷಯಗಳಿಗಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ನಮ್ಮ ಸಭೆಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ಹೊಸ ಆಲಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಖಂಡಿತವಾಗಿ ಕರ್ತನ ನಾವು ಪ್ರಾರ್ಥಿಸುವಾಗ ನಮಗಾಗಿ ಅದ್ಭುತಗಳನ್ನು ಮಾಡುವ ದೇವರ ಆತನಾಗಿದ್ದಾನೆ. ಆತನ ಸಮ್ಮುಖದಲ್ಲಿ ದೇವರೇ ಆಮೇಲೆ ಈ ಸೇವೆಗಾಗಿ ನೂತನವಾಗಿರುವಂತಹ ಆಲಯವನ್ನು ನಮಗಾಗಿ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆತ್ಮ ರಕ್ಷಣೆಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಮುನ್ನೂರಾತ್ಮಗಳ ದೇವರು ಸಭೆಗೆ ಕೊಡ್ತಾರೆಂಬುದಾಗಿ ವಾಗ್ದಾನ ಮಾಡಿದರೆ ವಾಗ್ದಾನಗಳು ನೆರವೇರಿಸಲ್ಪಡದಂತೆ ತಡೆ ಮಾಡುವ ತಡೆಗಳೆಲ್ಲ ನೀಗಿಸಲ್ಪಟ್ಟು ಆತ್ಮ ಸಂಖ್ಯೆಯಲ್ಲಿ ಸಭೆ ಹೆಚ್ಚಿಸಲ್ಪಡುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಂಪೂರ್ಣವಾಗಿ ದೇವರ ಬಿಡುಗಡೆ ಆಮೇಲೆ ಆಮೇಲೆ ಆತ್ಮ ಸಂಖ್ಯೆಯಲ್ಲಿ ಸಭೆ ಹೆಚ್ಚಿಸಲ್ಪಡುವಂತೆ ಅನೇಕ ಆಮೇಲೆ ದೇವರು ಉದ್ದೇಶಿಸಿದಂತ ಜನರ ಬಿಡುಗಡೆ ಈ ಪಟ್ಟಣದಲ್ಲಿ ಏರಿಯಾಗಳಲ್ಲಿ ಆಗಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆತ್ಮ ರಕ್ಷಣೆ ಈ ಸೇವೆಯಲ್ಲಿ ಸಭೆಯಲ್ಲಿ ಆಗಲಿಕ್ಕೆ ಆತ್ಮ ಸಂಖ್ಯೆಯಲ್ಲಿ ಹೊಸ ಆತ್ಮಗಳಿಂದ ದೇವರು ಸಭೆಯನ್ನು ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಂಪೂರ್ಣವಾಗಿ ದೇವರ ಒಪ್ಪಿಸಿಕೊಡುತ್ತಾ ಆಮೇಲೆ 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 ಸಭೆಯ ಎಲ್ಲ ದೇವರ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಕುಟುಂಬಗಳಲ್ಲಾಗಿರುವಂತ ಎಲ್ಲ ಕುಟುಂಬಗಳ ದೇವರ ತಾನೇ ನಡೆಸಲಿಕ್ಕೋಸ್ಕರವಾಗಿ ಕೃಪೆಯಲ್ಲಿ ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ಸೇವೆಗೆ ಸಭೆಗೆ ಆಮೇಲೆ ಆಮೇಲೆ ದೇವರ ರಾಜ್ಯದ ಮಹಿಮೆಗೆ ಬೇಕಾಗಿರುವ ಎಲ್ಲ ಸಕಲ ಆಮೇಲೆ ಕಾರ್ಯಗಳನ್ನು ದೇವರು ಒದಗಿಸಿಕೊಂಡು ನಡೆಸಲಿಕ್ಕೋಸ್ಕರವಾಗಿ ಈ ದಿನಗಳಲ್ಲಿ ಸೇವೆಗೆ ಅವಶ್ಯಕತೆ ಆಗಿರುವಂತಹ ಅನುಭವಗಳನ್ನು ದೇವರು ತಾನೇ ಒದಗಿಸಿಕೊಂಡು ನಡೆಸಲಿಕ್ಕೋಸ್ಕರವಾಗಿ ಮಹಿಮೆಯಾಗಿ ನಡೆಸಲಿಕ್ಕೆ ಯಾರಾದರೂ ಸ್ವರವಿದೆ ಎಲ್ಲ ವಿಷಯಗಳು ದೇವರ ಒಪ್ಪಿಸಿಕೊಡುತ್ತಾ ಈ ಸಮಯದಲ್ಲಿ ಪ್ರಾರ್ಥಿಸಬೇಕಿದ್ದಾಗ ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರೇ, ಕರ್ತನೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಉಪವಾಸ ಪ್ರಾರ್ಥನೆಯಾಗಿ ನನ್ನ ಸಮ್ಮುಖದಲ್ಲಿ ನಾವು ಸೇರಿ ಬಂದಿರುವಾಗ ಯೇಸುವೇ ಪ್ರಾರ್ಥನೆಯನ್ನು ನಿಂತಾನೆ ಆಶೀರ್ವದಿಸಿ ಕರ್ತನೇ ನಮ್ಮ ಮಧ್ಯದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವಂತ ದೇವರ ನಾಮ ಮಹಿಮೆಗಾಗಿ ಸ್ತೋತ್ರ ಮಾಡುತ್ತೇನೆ. ಯೇಸಪ್ಪ, ನೀ ನಂಬಿಗಸ್ತನಾದಂಥ ದೇವರು, ನೀತಿ ಉಳ್ಳಂತ ದೇವರು, ಕರ್ತನೇ ನ್ಯಾಯಾಧಿಪತಿಯಾದಂಥ ದೇವರು ಸ್ವಾಮಿ, ಒಪ್ಪಿಸಿಕೊಡುತ್ತೇವೆ ರಾಜ. ಈ ದಿನದ ಆರಾಧನೆ ಕರ್ತನೇ ನಿನ್ನ ನಾಮ ಮಹಿಮೆಂದದಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮನ್ನೇ ಕರ್ತನೇ ಯಜ್ಞವಾಗಿ ಸಮರ್ಪಿಸುವಾಗ ಕರ್ತನೇ ದೇವರೇ, ನೀ ನಮ್ಮನ್ನು ನೋಡಿರುವುದಕ್ಕಾಗಿ, ಯೇಸುವೇ ನಮ್ಮನ್ನು ಸ್ಪರ್ಶಿಸಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಕರ ನಮ್ಮನ್ನ ಕರ್ತನೆ ಸ್ವಾಮಿ ತಬ್ಬಿಕೊಂಡು ತಾಯಿ ಹಾಗೆ ಸಂತೈಸಿ ತಂದೆಯಾಗಿ ಹೊತ್ತುಕೊಳ್ಳುವಂತ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಏಸಪ್ಪ ಕರ್ತನೆ, ಈ ದಿನದ ಕರ್ತನೆ ಸ್ವಾಮಿ ಎಲ್ಲಾ ನಡೆಸುವಿಕೆಗಾಗಿ ಸ್ತೋತ್ರ ಉಂಟಾಗಲಿ. ಹೆಚ್ಚಾಗಿ ಕರ್ತನೆ ಸ್ವಾಮಿ ಸಭೆಗಾಗಿ ಬೇಡಿಕೊಳ್ಳುತ್ತೇವೆ, ಪ್ರಾರ್ಥಿಸಿಕೊಳ್ಳುತ್ತೇವಪ್ಪ. ಸಭೆಲ್ಲಾ ಮಕ್ಕಳಿಗಾಗಿ ಸ್ತೋತ್ರ. ಒಂದೊಂದು ಕುಟುಂಬಗಳನ್ನು ನೆನೆಸಿಕೊಳ್ಳುತ್ತಾ ಒಂದೊಂದು ಕುಟುಂಬಗಳನ್ನು ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನೆ. ಕುಟುಂಬದ ಮಧ್ಯದಲ್ಲಿ ದೇವರೇ ನಿನ್ನ ದೈವಿಕವಾಗಿರುವಂತೆ ಬಿಡುಗಡೆ ಸಾನ್ನಿಧ್ಯ ಇಳಿದು ಬರಲಿ. ಅವರು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳನ್ನು ನಿಂತಾನೆ ಆಶೀರ್ವದಿಸಪ್ಪ. ಏಸಪ್ಪ, ಕೆಲಸದಲ್ಲಿ ದೇವರ ಬಿಡುಗಡೆಯನ್ನ ದೇವರ ಅದ್ಭುತವನ್ನ ಕಾಣುವ ಹಾಗೆ ನೀನು ತಾನೇ ದೇವರೇ ಅವರ ಆತ್ಮಿಕ ಕಣ್ಣುಗಳನ್ನು ಹೃದಯಗಳನ್ನು ತೆರೆಯ ಮಾಡ್ರಿ. ಯೇಸುವೇ ಕರ್ತನೆ, ನಿನ್ನನ್ನು ದೃಷ್ಟಿಸಿ ನೋಡ್ಲಿಕ್ಕೆ, ನಿನ್ನನ್ನು ಸೇವಿಸಲಿಕ್ಕೆ ಬೇಕಾದಂತ ಆತ್ಮಿಕ ಹೃದಯವನ್ನ ದಯಪಾಲಿಸಪ್ಪ.
ಎಲ್ಲಾ ಸಭೆಯ ಮಕ್ಕಳನ್ನ ಕೃಪೆಯಿಂದ ಮರೆ ಮಾಡ್ರಿ ಯೇಸುವೆ. ನಿನ್ನನ್ನು ಕಾಣಲಿ ಕರ್ತನೆ. ದೇವರೇ ಕರ್ತನೆ, ಮುಖಕ್ಕೆ ಮರೆಯಾಗಿಯೂ ದೇವರೇ ಹೃದಯಕ್ಕೆ ಮರೆಯಾಗಿರುವಂತ ಎಲ್ಲ ಪರದೆಗಳನ್ನ ದೇವರು ತಾನೇ ಕರ್ತನೆ ಅಪ್ಪ ದೇವರೇ ಎಲ್ಲವನ್ನ ತೆಗೆದು ಹಾಕಬೇಕಾಗಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ಯೇಸುವೆ. ನಿನ್ನ ಕಡೆಗೆ ತಿರುಗಿಕೊಳ್ಳಿಕ್ಕೆ ಬೇಕಾದಂತ ಎಲ್ಲಾ ತಡೆ ಗೋಡೆಗಳು ಯೇಸುವಿನ ನಾಮದಲ್ಲಿ ಮುರಿದು ಬೀಳುವುದಕ್ಕಾಗಿ ಸ್ತೋತ್ರ. ನಿನ್ನ ಕಡೆಗೆ ತಿರುಗಿಕೊಳ್ಳಲಿ ಸ್ವಾಮಿ. ಏಸಪ್ಪ, ನಿನ್ನನ್ನು ನೋಡುವಂತೆ, ನಿನ್ನನ್ನು ದೇವರೇ ದೃಷ್ಟಿಸುವಂತೆ, ನಿನ್ನ ಮುಖ ಕರ್ತನೆ ದೇವರೇ ಅಪ್ಪ ಕರ್ತನೆ ದೇವರೇ ಅವರು ದರ್ಶಿಸುವಂತೆ, ಏಸಪ್ಪ ನಿನ್ನ ಸೇವಿಸುವಂತೆ ಮಕ್ಕಳನ್ನ ಕರ್ತನೇನು ಬಲಪಡಿಸುವುದಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ಇರುವಂತ ದೇವರೇ ಎಲ್ಲ ಜೀವಿತಗಳನ್ನ ದೇವರೇ ಸಭೆಯಲ್ಲಿ ಸ್ಥಿರಗೊಳಿಸು, ದೃಢಗೊಳಿಸು. ನೀನು ತಾನೇ ಕರ್ತನೆ ಒಳ್ಳೆಯ ಕಾಲುವೆಗಳ ಬಳಿಯಲ್ಲಿ ಬೆಳೆದಂತ ಮರಗಳು ಪೋದಿಯಲ್ಲಿ ಸ್ವಾಮಿ ದೇವರೇ ಅದು ಹಸಿರು ಎಲೆಗಳನ್ನ ಬಿಡುತ್ತಾ ಓ ಕ್ಷಾಮ ಕಾಲದಲ್ಲೂ ಅದು ದೇವರೇ ಅದರ ಎಲೆಗಳು ಬಾಡುವುದಿಲ್ಲ ಎಂಬುದಾಗಿ ಹೇಳಿದ ಹಾಗೆ ಯೇಸುವಿನ ನಾಮದಲ್ಲಿ ಸ್ವಾಮಿ ಬೇಡಿಕೊಳ್ಳುತ್ತೇವೆ. ಮಕ್ಕಳ ಜೀವಿತಗಳು ಬಾಡಿ ಹೋಗದೆ ದೇವರೇ ಸದಾ ಕಾಲ ಹಸಿರೆಲೆಗಳನ್ನ ಬಿಡುತ್ತಾ ನಿನಗೋಸ್ಕರ ದೇವರೇ ಎದ್ದು ಪ್ರಕಾಶಿಸುವಂತ ಜೀವಿತಗಳನ್ನಾಗಿ ನೀನು ಮಾರ್ಪಡಿಸಿ ಕರ್ತನೆ ಅಪ್ಪ. ದೇವರ ಆಲಯಕ್ಕಾಗಿ ಬೇಡಿಕೊಳ್ಳುತ್ತೇವೆ. ಆಲಯದ ಕರ್ತನೆ ಸ್ವಾಮಿ ಸಕಾಲ ಕಾರ್ಯಗಳನ್ನ ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನಪ್ಪ ದೇವರೇ. ನೀನು ತಾನೇ ಒತ್ತುಕೊಳ್ಳುವುದಕ್ಕಾಗಿ ಸ್ತೋತ್ರ. ಈ ಆಲಯದ ಭಾರವನ್ನ ಎಲ್ಲಾ ಸಮಸ್ತ ಕಾರ್ಯಗಳನ್ನ ಎಲ್ಲಾ ದೇವರೇ ಆಲಯಕ್ಕೆ ಬೇಕಾದಂತ ಸಕಲ ವಿಧವಾದಂತ ದೇವರೇ ಕರ್ತನೆ ಅವಶ್ಯಕತೆಗಳನ್ನ ನೀನು ಒತ್ತುಕೊಳ್ಳುವುದಕ್ಕಾಗಿ ಸ್ತೋತ್ರ. ಏಸಪ್ಪ ನೀನು ಪೂರೈಸು ಸ್ವಾಮಿ. ಆಲಯದ ಕರ್ತನೆ ಸ್ವಾಮಿ ಮುಂದಿನ ಕರ್ತನೆ ದಿನಗಳಲ್ಲಿ ರಾಜ ನೀನು ಕೊಡ್ಲಿಕ್ಕಿರುವಂತ ನಿನ್ನ ಸ್ಥಳಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ದೇವರ ಚಿತ್ತದ ಮೇರೆಗೆ ದೇವರ ಉದ್ದೇಶದ ಮೇರೆಗೆ ವಾಗ್ದಾನ ಮಾಡಿದಾತ ನಮಿಗಸ್ತನು ದೇವರೇ. ನೀನು ವಾಗ್ದಾನಗಳ ನೆರವೇರಿಸು. ವಿಶಾಲತೆಯಲ್ಲಿ ಕರ್ತ ನಡೆಸುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ದೇವರೇ ಕರ್ತನೆ ನಮ್ಮ ಕಣ್ಣಿಗೆ ಕಾಣದಂತ ಸಂಗತಿಯನ್ನ ನಾವು ನಂಬಿಕೆಯಿಂದ ಪ್ರಾರ್ಥಿಸುವವರಾಗಿದ್ದೇವೆ. ಯೇಸುವೆ ನೀನು ನಮ್ಮ ಕರಗಳಲ್ಲಿ ಕೊಡುವುದಕ್ಕಾಗಿ ಸ್ತೋತ್ರ ದೇವರೇ. ಕಟ್ಟಲು ಸ್ವಾಮಿ ಅಪ್ಪ ಕರ್ತನೆ ದೇವರೇ ಸೈತಾನನು ನಮ್ಮನ್ನ ಕರ್ತನೆ ಬೀಳಿಸ್ಲಿಕ್ಕೂ ದೇವರೇ ನಮ್ಮನ್ನ ಕರ್ತನೆ ಕೆಡವಿ ಹಾಕಲಿಕ್ಕೂ ನುಗ್ಗಲು ದೇವರೇ ಕಾದು ಕುಳಿತಿರುವಾಗ ದೇವರೇ ನನ್ನ ಆತ್ಮನ ಬಲದಿಂದ ಯೇಸುವೆ ನಿನ್ನ ಕರ ದೇವರೇ ನಮ್ಮನ್ನ ಮುನ್ನಡೆಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ನೀನ್ ತಾನೇ ನಡೆಸು ಕರ್ತನೆ ದೇವರೇ. ಸ್ಥಳಾಂತರಗೊಳ್ಳುವಂತ ಎಲ್ಲಾ ನಿನ್ನ ಕರ್ತನೆ ಯೋಚನೆಗಳಿಗಾಗಿ ಸ್ತೋತ್ರ. ನಿನ್ನೆಲ್ಲ ಆಲೋಚನೆಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ. ನಿನ್ನ ಚಿತ್ತದಂತೆ ನಡೆಸು ಒಪ್ಪಿಸಿ ಕೊಡುತ್ತಾ ಹೊಸ ಆತ್ಮಗಳಿಗಾಗಿ ಬೇಡಿಕೊಳ್ಳುತ್ತೇವೆ. ನಿನ್ನ ಸಮ್ಮುಖದಲ್ಲಿ ನಿನ್ನ ಜನರಿಗಾಗಿ ಸ್ತೋತ್ರ ಮಾಡುತ್ತೇನಪ್ಪ. ಹೌದು ಕರ್ತನೆ, ಈ ಲೋಕದಲ್ಲಿ ಅನೇಕರು ನಿನ್ನ ನಾಮವನ್ನು ಹೇಳಿಕೊಳ್ಳುವವರಿದ್ದಾರೆ. ಏಸಪ್ಪ ನಿನ್ನ ನಾಮವನ್ನು ಹೇಳಿಕೊಳ್ಳುವಂತ ಜನಾಂಗವಲ್ಲ ಯೇಸುವೆ ಕರ್ತನೆ, ನಿನಗೆ ಬಾಧ್ಯರಾಗುವಂತ ಜನಾಂಗಗಳನ್ನ ಯೇಸುವೆ ನಿನ್ನನ್ನೇ ದೇವರ ಸೇವಿಸುವಂತ ಜನಾಂಗಗಳನ್ನ ಅಪ್ಪ ನಿನ್ನನ್ನೇ ಕರ್ತನೆ ಸ್ವಾಮಿ ಆರಾಧಿಸಿ ನಿನ್ನ ನಾಮವನ್ನ ಮಹಿಮೆ ಪಡಿಸುವಂತ ಪರಲೋಕಕ್ಕೆ ಬಾಧ್ಯರಾಗುವಂತ ಜನಾಂಗಗಳನ್ನ ನೀ ಕರೆತ ನಿನ್ನ ಸಮ್ಮುಖದಲ್ಲಿ ದೃಢಪಡಿಸು. ನಿನ್ನ ಅಂಗಳದಲ್ಲಿ ಬಂದು ಸೇರಲಿ ಅಪ್ಪ. ನಿನ್ನ ಸಂತೋಷವನ್ನು ಅನುಭವಿಸಲಿ. ನಿನ್ನ ಸಮೃದ್ಧಿಯಲ್ಲಿ ಪಾಲುಗಾರರಾಗಲಿ ದೇವರೇ ಕರ್ತನ ಸಮಾಧಾನವಲ್ಲಿ ದೇವರೇ ಕರ್ತನೆ ಅವರನ್ನ ಮುನ್ನಡೆಸುವುದಾಗಿ ಬೇಡಿಕೊಳ್ಳುತ್ತೇನೆ. ಹೊಸ ಆತ್ಮಗಳನ್ನ ರಕ್ಷಿಸು, ಬಿಡುಗಡೆಯಿಂದ ನಡೆಸು. ಅವರೆಲ್ಲ ಪಾಪ ದೋಷಗಳು ಅಪರಾಧಗಳನ್ನ ದೇವರು ಮನ್ನಿಸಿ ನೀನು ತಾನೇ ಶುದ್ಧೀಕರಿಸಿ ನನ್ನ ಸಮ್ಮುಖದಲ್ಲಿ ದೇವರು ನಿಲ್ಲಿಸುವಂತ ಕೃಪೆಗಾಗಿ ಸ್ತೋತ್ರ. ಹೊಸ ಆತ್ಮಗಳನ್ನು ದೇವರು ಸಂಧಿಸುವಂತ ಕೃಪೆಗಾಗಿ ಸ್ತೋತ್ರ ಮಾಡುತ್ತಾ ಒಪ್ಪಿಸಿ ಕೊಡುತ್ತೇನೆ. ನಾಮದಲ್ಲಿ ಬಿಡುತ್ತ ತಂದೆಯಾದ ದೇವರೇ ಆಮೆನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಾವು ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇಶದ ಸಮಾಧಾನಕ್ಕಾಗಿ, ಶಾಂತಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದೇ ರೀತಿಯಲ್ಲಿ
ಆಮೇಲೆ ದೇಶದಲ್ಲಿ ಪಟ್ಟಣಗಳ ರಾಜ್ಯಗಳಲ್ಲಾಗಿರುವ ಎಲ್ಲ ಅಧಿಕಾರಿಗಳನ್ನು ದೇವರ ಕರಗಳು ಒಪ್ಪಿಸಿಕೊಡುತ್ತೆ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಚನ ಹೇಳ್ತದೆ ಆಮೇನ್ ಆ ಅಧಿಕಾರಿಯ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳ್ತದೆ. ಅವರ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇನ್ ಆಮೇನ್. ಅದೇ ರೀತಿಯಲ್ಲಿ ಆಮೇನ್ ದೇಶದಲ್ಲಿ ಪಟ್ಟಣ ರಾಜ್ಯಗಳಲ್ಲಾಗಿರುವ ಎಲ್ಲ ದೈವಿಕವಾಗಿರುವ ಆತ್ಮಿಕ ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ದೇವ ಸೇವಕರ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ವಿಶ್ವಾಸಿಗಳಿಗಾಗಿ, ದೇವರ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ದಿನಗಳಲ್ಲಿ ಯಾರು ಹಿಂಜಾರದಂತೆ, ಆಮೇಲೆ ದೇವರ ಸತ್ಯತೆಯಲ್ಲಿ ವಚನಗಳಲ್ಲಿ ದೃಢವಾಗಿ ನಿಲ್ಲುವಂತೆ ಆಮೇಲೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕಂದ್ರೆ ಆಮೇಲೆ ಸೈತಾನನ ಕೃತ್ಯಗಳು ಆಮೇಲೆ ಈ ದಿನಗಳಲ್ಲಿ ಜಾಸ್ತಿ ಆಗಿರುವುದರಿಂದ ಅನೇಕರು ಈ ದಿನಗಳಲ್ಲಿ ಹಿಂಜಾರುವಂತ ಅನೇಕ ಅನುಭವಗಳಿದೆ. ಆದರೆ ಇದರ ಮಧ್ಯದಲ್ಲಿ ಆಮೇಲೆ ದೇವರ ಮಕ್ಕಳಾಗ್ಲಿ, ದೇವರ ಸೇವಕರುಗಳಾಗ್ಲಿ, ಆಮೇಲೆ ದೇವ ಜನರಾಗ್ಲಿ ಅವರೆಲ್ಲ ಸ್ಥಿರವಾಗಿ ದಿನಗಳಲ್ಲಿ ನಿಲ್ಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ಈ ವಿಷಯಗಳನ್ನು ದೇವರ ಒಪ್ಪಿಸಿಕೊಡುತ್ತಾ ಯಾರಾದರೂ ಪ್ರಾರ್ಥನೆ ಮಾಡಿ. ಅಧಿಕಾರಿಗಳಿಗಾಗಿ ನಿಮಗೆ ಸ್ತೋತ್ರದಲ್ಲಿ ದೇವ, ಪ್ರತಿಯೊಂದು ಅಧಿಕಾರಿಗಳ ಮೇಲೆ ಕಟ್ಟಿ ಸ್ವಾಮಿ ನಿಮ್ಮ ದಯೆಯಲ್ಲಿ ಕಟ್ಟಲಿ ರಾಜ. ಅವರು ಬೇಕಾದಂತ ರೀತಿಯಲ್ಲಿ ಕಟ್ಟಿ ಸ್ವಾಮಿ ವಿಶೇಷ ಆರೋಗ್ಯದಿಂದ ಜ್ಞಾನ ಸ್ವಾಮಿ ಅವರು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರಗಳ ಮೇಲೆ ಕಟ್ಟಿದ್ದೇವರಪ್ಪ. ಇಸ್ರೇಲಿನ ಆಳ್ವಿಕೆಯಲ್ಲಿ ಕಟ್ಟಲಿ ರಾಜ. ಅದು ಸ್ವಾಮಿ ಮಾನಸಿಕವಾಗಿ ಕಟ್ಟಿದ್ದೇವರಪ್ಪ. ಮನುಷ್ಯರಿಗೆ ಕಟ್ಟಿ ಸಂಹಿತವಾಗಿ ಕಟ್ಟಲು ಯೋಚನೆ ಮಾಡಿ ಕಟ್ಟಿ ಸ್ವಾಮಿ ಅವ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಕೃಪೆಯನ್ನು ವ್ಯಕ್ತ ಕಟ್ಟಲು ನಿಮಗೆ ಸ್ತೋತ್ರ ರಾಜನಪ್ಪ. ದೇವರೇ, ಬೇಕಾದ ದೇಶಕ್ಕೆ ಬೇಕಾದ ಸುಕ್ಷೇಮವನ್ನು ಕಟ್ಟಿ ಸ್ವಾಮಿ ಕಟ್ಟಲಿ ನಿಮಗೆ ಸ್ತೋತ್ರ ರಾಜ. ಅಪ್ಪ ತಂದೆ ದೇವರೇ, ಕಟ್ಟಿ ಸ್ವಾಮಿ ಅನೇಕ ರೀತಿ ವಿಶೇಷವಾಗಿ ಕಟ್ಟಿನ ದೇವ ಸೇವಕರಿಗಾಗಿ ಸ್ತೋತ್ರ ಸ್ವಾಮಿ. ಅವರ ಮಾಡುತ್ತಿರುವ ಸೇವಕರಿಗಾಗಿ ಕಟ್ಟಿದ್ದೇವರಪ್ಪ. ಸಹಾಯ ಮಾಡಿ ಬಲಪಡಿಸಿ ಸ್ಥಿರಪಡಿಸಿ ಕಟ್ಟಣೆ ನಿನ್ನ ಕೃಪೆ ಸ್ವಾಮಿ. ಆತ್ಮಿಕವಾಗಿ ಕಟ್ಟಿದ್ದೇವೆ ಪ್ರತಿಯೊಬ್ಬರ ರಾಜ್ಯನಪ್ಪ. ಬೆಳಗ್ಗೆ ನೀನು ಸಹಾಯ ಮಾಡಪ್ಪ ತಂದೆ ಕಟ್ಟಿನ ಆತ್ಮಿಕ ವಿಷಯದಲ್ಲಿ ಕಟ್ಟಿ ಸ್ವಾಮಿ. ಯುಗದ ಹಾಗೆ ರಾಜ್ಯನೇ ನಿನ್ನ ಬಲದಿಂದ ತುಂಬಿಸಪ್ಪ ತಂದೆ ನಿಮಗೆ ಸ್ತೋತ್ರ ರಾಜ್ಯನ ಮತ್ತು ಸ್ವಾಮಿ ಕಟ್ಟನೆಪ್ಪ. ನಿನ್ನ ಕೃಪೆಯಿಂದ ನೀತಿನ ಪ್ರೀತಿಯಿಂದ ತುಂಬಿಸಿ ಎತ್ತು ಕಟ್ಟಿಸಪ್ಪ. ಯೇಸುವಿನ ಒಂದು ಕಟ್ಟನೆಪ್ಪ. ನಿನ್ನ ರಾಜ್ಯ ನೀತಿಗೋಸ್ಕರ ತೋಕಪಡುವಂತೆ ಅವರ ಹೃದಯಗಳನ್ನು ಬಲಪಡಿಸಿ ಸ್ಥಿರಪಡಿಸಿ ಕೃಪೆಯಿಂದ ತುಂಬಿಸಿ ರಾಜ್ಯ. ಅಪ್ಪ ತಂದೆ ಅವರು ಮಾಡುವಂತ ಕಟ್ಟಿ ಸ್ವಾಮಿ ಪ್ರಾರ್ಥನೆಗಳು ಕಟ್ಟಿ ಕೇಳುವಂತ ದೇವ ನೀನಾಗಿದೆ ಕಟ್ಟನೆ ನಿಮಗೆ ಸ್ತೋತ್ರ ರಾಜ್ಯ. ಅಪ್ಪ ನಿನ್ನ ಚಿತ್ತ ಪ್ರಕಾರ ಪ್ರತಿಯೊಬ್ಬರು ಜೀವಿಸುವಂತ ದೇವರೇ ನಿನ್ನ ಕೃಪೆಯಲ್ಲಿ ಕಟ್ಟಿ ಸ್ವಾಮಿ. ಅವ್ರನ್ನೆಲ್ಲ ನಿಲ್ಲುವಂತೆ ನೀನು ಸಹಾಯ ಮಾಡುತ್ತಂದೆ ನಿಮಗೆ ಸ್ತೋತ್ರ ಕಟ್ಟಪ್ಪ. ನೀನು ಸಹಾಯ ಮಾಡಪ್ಪ. ಬಹದ್ದೂರ್ ರಾಜ್ಯ ನಿನ್ನ ಹೊರತು ಕಟ್ಟಿ ಸ್ವಾಮಿ ಯಾರು ಸಹಾಯ ಮಾಡೋ ಶಕ್ತರು ಅಲ್ಲ ತಂದೆ ದೇವರಪ್ಪ. ವಿಶೇಷ ಸಹಾಯಕ ನೀನಾಗಿದೆ ಕಟ್ಟನೆ. ಪ್ರತಿಯೊಬ್ಬರು ನೋಡು ದೇವರು ನೀನಾಗಿದೆ ಕಟ್ಟನೆ ಸ್ತೋತ್ರ ರಾಜನೆ. ಅಪ್ಪ ನಿನ್ನ ದಯೆಯಿಂದ ಪ್ರೀತಿಯಿಂದ ಪ್ರತಿಯೊಬ್ಬರು ತುಂಬಿಸುವುದಿಲ್ಲ ಪರಿಸರವಾಗಿ ಕಟ್ಟನೆ ದೇವರಪ್ಪ. ಅವ್ರ ಜೀವಿಸಿ ತಾನೇ ಸಹಾಯ ಮಾಡೋಕ್ಕಾಗಿ ಕಟ್ಟನೆ ಪ್ರಾರ್ಥನೆಯನ್ನು ಬೆಳಕೊಂಡು ತಂದೆ. ಆಮೆನ್ ಆಮೆನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ಆಮೇಲೆ ಈ ದಿನಗಳಲ್ಲಿ ಆಮೇಲೆ ಪ್ರಾರ್ಥಿಸಬೇಕಾದಂಥದ್ದು ಆಮೇಲೆ ಸಭೆಗಳಲ್ಲಿ ನಡೆಯುವ ಎಲ್ಲ ಪ್ರಾರ್ಥನೆಗಳಿಗೆ, ಆರಾಧನೆಗಳಿಗೆ ಆಮೇಲೆ ದೇವ ಜನರು ಸ್ಥಿರವಾಗಿ ಆಮೇಲೆ ಬರಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಕೊನೆಯ ದಿನಗಳಾಗಿರುವುದರಿಂದ, ಕರ್ತನ ಬರುವಿಕೆ ಕೊನೆಯ ದಿನಗಳಾಗಿರುವುದರಿಂದ ಸೈತಾನನ ಹೆಚ್ಚಾಗಿ ಲೋಕದ ಅನುಭವಗಳಿಗೆ ಆಮೇಲೆ ಜನರನ್ನು ನಡೆಸುತ್ತಿರುವಾಗ ಈ ದಿನಗಳಲ್ಲಿ ದೇವರ ಆಲಯದ ಆಮೇಲೆ ದೇವರ ಸಮ್ಮುಖಕ್ಕೆ ಸೇರಿ ಬರುವಂಥ ಅನುಭವಗಳು ಕಮ್ಮಿ ಆಗ್ತಾನೆ ಹೋಗ್ತದೆ. ಆದ ಕಾರಣ ಈ ದಿನಗಳಲ್ಲಿ ಜನರು ಆ ವಿಷಯಗಳನ್ನು ಎಚ್ಚೆತ್ತುಕೊಂಡು ಆಮೇಲೆ ದೇವರು ಅವರ ಕಣ್ಣುಗಳು ತೆರೆಯಲ್ಪಟ್ಟು ಆಮೇಲೆ ಜನರು ದೇವರ ಸಮ್ಮುಖದ ಕಡೆಗೆ, ದೇವರ ಆಲಯದ ಕಡೆಗೆ ಓಡಿ ಬಂದು ಆಮೇಲೆ ದೇವರ ಸಮ್ಮುಖದಲ್ಲಿ ಆಗಿರುವಂತೆ ಅವರ ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಭೆಯಲ್ಲಿ ನಡೆಯುವ ಎಲ್ಲ ಪ್ರಾರ್ಥನೆಗಳಿಗೆ ಅನೇಕ ಜನರಾಗಿ ಆಮೇಲೆ ಪ್ರಾರ್ಥನೆಗಳು ನಡೆಯುವಂತೆಯೂ, ಪ್ರಾರ್ಥನೆಗೆ ಅನೇಕ ಜನರಾಗಿ ಸೇರಿ ಬರುವಂತೆಯೂ, ತಡೆ ಇಲ್ಲದೆ ಎಲ್ಲರೂ ದೇವರ ಸಮ್ಮುಖದಲ್ಲಿ ಆಗಿರುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಯವನಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಅವನ ಪ್ರಾಯದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಬೇಕೆಂಬುದಾಗಿ ವಚನ ಹೇಳ್ತದೆ. ಅವನ ಪ್ರಾಯದಲ್ಲಿ ದೇವರ ಸಮ್ಮುಖದಲ್ಲಿ, ದೇವರ ಸತ್ಯತೆಯಲ್ಲಿ ಆಮೇಲೆ ಬೆಳೆದು ಬರಲಿಕ್ಕೋಸ್ಕರವಾಗಿ
ಸಂಪೂರ್ಣವಾಗಿ ನಾವು ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಂಪೂರ್ಣವಾಗಿ ಆಮೇಲೆ ಎಲ್ಲ ಯವನಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಚಿಕ್ಕ ಪ್ರಾಯದಿಂದಲೇ ದೇವರ ಕೃಪೆಯಲ್ಲಿ, ದೇವರ ಬಲದಲ್ಲಿ ಇವರೆಲ್ಲರೂ ಬೆಳೆದು ಬರಲಿಕ್ಕೋಸ್ಕರವಾಗಿ ಎಲ್ಲ ವಿಷಯಗಳನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ಯಾರಾದರೂ ಒಬ್ಬರು ಈ ಸಮಯದಲ್ಲಿ ಪ್ರಾರ್ಥಿಸಿ. ಸ್ತೋತ್ರ ಅಪ್ಪ ಪರಿಶುದ್ಧನೇ, ಕರ್ತನೇ, ನಿನಗೆ ಸ್ತೋತ್ರ ಮಾಡುತ್ತೇವೆ. ನೀತಿಗೆ ನ್ಯಾಯಾಧಿಪತಿಯಾದ ದೇವರು ಪರಿಶುದ್ಧನು, ನೀನು ಪರಿಶುದ್ಧನು, ಪರಿಶುದ್ಧನಾದ ದೇವರೇ ಸ್ತೋತ್ರ ಮಾಡುತ್ತೇನೆ. ಕರ್ತನೇ, ನಮ್ಮ ಮಧ್ಯದಲ್ಲಿ ನೀನು ಇರುವುದಕ್ಕಾಗಿ ಸ್ತೋತ್ರ. ಕರ್ತನೇ ಸ್ವಾಮಿ, ದಾಸನು ಹೇಳಿರುವಂಥ ಎಲ್ಲಾ ವಿಷಯಗಳ ಮುಂದೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನಪ್ಪ. ಏಸಪ್ಪ ಕರ್ತನೆ, ಈ ದಿನಗಳಲ್ಲಿ ರಾಜ್ಯ ದೇವಾ ನಿನ್ನ ಮಕ್ಕಳನ್ನ ಕರ್ತನಿನ ಸಮ್ಮುಖದಲ್ಲಿ ಬರಮಾಡ್ರಿ. ಏಸಪ್ಪ ನಿನ್ನ ವಾಕ್ಯದ ಬಿಡುಗಡೆಗಳನ್ನು ಹೊಂದಿಕೊಳ್ಳಲಿ ಅಪ್ಪ. ವಾಕ್ಯ ಹೇಳುತ್ತದೆ ಸ್ವಾಮಿ, ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ನಿಮಗೆ ಬಿಡುಗಡೆಗಳನ್ನು ಕೊಡುತ್ತದೆ ಎಂಬುದಾಗಿ. ಏಸಪ್ಪ ಕರ್ತನೆ ಸ್ವಾಮಿ, ವಾಕ್ಯದಲ್ಲಿ ನಾವು ನೋಡುವಾಗ ಈ ಲೋಕದ ಐಶ್ವರ್ಯವು ಕರ್ತನೆ ಅಪ್ಪ ಮನುಷ್ಯನ ದುಷ್ಟತ್ವಕ್ಕೆ ಕಾರಣವಾಗಿರುವಂಥದ್ದು. ಏಸಪ್ಪ ಈ ಲೋಕದ ಕರ್ತನೆ ಐಶ್ವರ್ಯವನ್ನೇ ನಂಬಿಕೊಂಡು ಹೋದಂತ ಓ ಮನುಷ್ಯನ ಕರ್ತನೆ ಎಲ್ಲ ದುರಾವಸ್ಥೆಗಳನ್ನ ಕರ್ತನೆ ಸೈತಾನನು ನೋಡಿ ಕರ್ತನೆ ಆನಂದಿಸುವ ಕರ್ತನೆ ಎಲ್ಲಾ ಕಾರ್ಯಗಳು ಕರ್ತನೆ ನಿನ್ನ ನಾಮದಲ್ಲಿ ಕರ್ತನೆ ಸ್ವಾಮಿ ದೇವರೇ ಅದೆಲ್ಲವನ್ನ ಕರ್ತನೆ ಅಪ್ಪ ನೀನು ಕರ್ತನೆ ಲಯಪಡಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಯೇಸುವೆ ಕರ್ತನೆ ಲೋಕದ ಎಲ್ಲಾ ಕಾರ್ಯಗಳನ್ನ ಕೊಟ್ಟು ಏಸಪ್ಪ ಲೋಕದ ಅನುಭವಗಳಲ್ಲಿ ಕರ್ತನೆ ಅವರನ್ನ ಕರ್ತನೆ ಸ್ವಾಮಿ ದೇವರೇ ಮುಳುಗಿಸಿ ಓ ಬಿದ್ದು ಹೋಗುವ ಹಾಗೆಯೋ ಅವರು ಪಾಪ ಅಂಧಕಾರದಲ್ಲಿ ಹೋಗುವ ಹಾಗೆಯೋ ಮಾಡುವಂತ ಸೈತಾನನ ಸಕಾಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡುವುದಕ್ಕಾಗಿ ಸ್ತೋತ್ರ. ಏಸಪ್ಪ ಕರ್ತನೆ ನಿನ್ನ ಮಕ್ಕಳು ನಿನ್ನ ಸಮ್ಮುಖದಲ್ಲಿ ಓಡಿ ಬರಲಿ, ನಿನ್ನ ಬಿಡುಗಡೆಯನ್ನು ಅನುಭವಿಸಲಿ ಕರ್ತನೆ ದೇವರೇ. ಕರ್ತನೆ ನಿನ್ನ ವಾಕ್ಯ ಹೇಳಿದ ಹಾಗೆ ಯೆಹೋವನ ಅನುಭವದಿಂದ ಅನುಭವಿಸಿರಿ ಎಂಬುದಾಗಿ ಕರ್ತನೆ ದೇವರೇ ನಿನ್ನನ್ನ ಕರ್ತನೆ ತಿಳಿದುಕೊಳ್ಳುವಂತ ದೇವರೇ ಕರ್ತನೆ ಮಕ್ಕಳಪ್ಪ ನಿನ್ನನ್ನ ಕರ್ತನೆ ಅನುಭವದಿಂದ ಅವರು ತಿಳಿದುಕೊಳ್ಳಲು ಸ್ವಾಮಿ ನನ್ನ ದೇವರು ಯಾರೆಂಬುದಾಗಿ ನನ್ನ ದೇವರು ಎಲ್ಲಿದ್ದಾರೆ ಎಂಬುದಾಗಿ. ಏಸಪ್ಪ ಕರ್ತನೆ ನೀನು ಕರ್ತನೆ ಸ್ವಾಮಿ ಪರಲೋಕ ರಾಜ್ಯದಲ್ಲಿ ಮಾತ್ರ ಇರುವಂತ ದೇವರಲ್ಲ ಯೇಸುವೇ, ನಮ್ಮ ಕರ್ತನೆ ಮಧ್ಯದಲ್ಲಿ ನಮ್ಮ ಹೃದಯಗಳಲ್ಲಿ ವಾಸಿಸುವಂತ ದೇವರು ಅಪ್ಪ, ನಮ್ಮ ಸಂಗಡ ಸದಾ ಕಾಲ ಇರುವಂತ ದೇವರು, ನಮಗೋಸ್ಕರ ಪ್ರಾಣ ಕೊಟ್ಟು ನಮಗೋಸ್ಕರ ಜೀವವನ್ನ ಸಮರ್ಪಿಸಿ ನಮಗೋಸ್ಕರವಾಗಿ ಕರ್ತನೆ ಮೃತ್ಯುಂಜಯನಾಗಿ ಎದ್ದು ಬಂದಂತ ದೇವರನ್ನ ಕರ್ತನೆ ದೇವರೇ ಮರೆತು ಹೋಗದಾಗೆ ನಿನ್ನ ಮಕ್ಕಳನ್ನ ಸ್ವಾಮಿ ದೇವರೇ ನೀನು ತಟ್ಟಿ ಎಬ್ಬಿಸುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಕರ್ತನೆ. ಈ ದಿನಗಳು ಬಹಳ ಕೆಟ್ಟವುದಾಗಿರುವಾಗ ದೇವರೇ ಕರ್ತನೆ ವಾಕ್ಯಗಳನ್ನ ಕೇಳದ ಹಾಗೆಯೂ ದೇವರೇ ಸಭೆಯಾಗಿ ಕೂಡಿ ಬರದ ಹಾಗೆಯೂ ಏಸಪ್ಪ ಕರ್ತನೆ ದೇವರೇ ನಿನ್ನ ಬಿಡುಗಡೆಗಳನ್ನ ಹೊಂದಿಕೊಳ್ಳದ ಹಾಗೆಯೂ ಈ ಲೋಕದ ಸಮೃದ್ಧಿಯನ್ನ ಕೊಟ್ಟು ಲೋಕದ ಆಡಂಬರಗಳಲ್ಲಿ ಬದುಕು ಬಾಳಿನ ಡಂಬಗಳಲ್ಲಿ ಬಿದ್ದು ಹೋಗದ ಹಾಗೆ ನಿನ್ನ ಮಕ್ಕಳನ್ನ ತಪ್ಪಿಸಪ್ಪ ದೇವರೇ ಕರ್ತನೆ. ನೀನು ಸ್ವಾಮಿ ದೇವರೇ ಅವರನ್ನ ತಪ್ಪಿಸಿ ಕಾಪಾಡು ರಾಜ ದೇವರ ಆತ್ಮನೆ ಕರ್ತನೆ. ಐಶ್ವರ್ಯವಂತನು ಭಿಕ್ಷುಕಾರನ ಕರ್ತನೆ ಅಪ್ಪ ದೇವರೇ ದೇವರೇ ಕರ್ತನೆ ನಾವು ದೇವರೇ ಸತ್ಯವೇದದಲ್ಲಿ ಕರ್ತನೆ ದೃಷ್ಟಾಂತವನ್ನ ನೋಡುವಾಗ ಆ ಭಿಕ್ಷುಕಾರನಾದರೂ ಅಬ್ರಹಾಮನ ಎದೆ ಮೇಲೆ ಹೊರಗಿಕೊಂಡು ಯೇಸುವೇ ನಿನ್ನ ಕರ್ತನೆ ಪರಲೋಕ ರಾಜ್ಯವನ್ನ ಅನುಭವಿಸುವಂತ ದೃಷ್ಟಾಂತದಲ್ಲಿ ಕರ್ತನೆ ನಾವು ಅದನ್ನ ನೋಡುತ್ತೇವೆ. ಏಸಪ್ಪ ಕರ್ತನೆ ಈ ಲೋಕದ ಅನುಭವಗಳು ಮಕ್ಕಳನ್ನ ಸ್ವಾಮಿ ನಾಶನಕ್ಕೆ ಕೊಂಡೊಯ್ಯದಾಗೆ ದೇವರೇ ಲೋಕದ ಕರ್ತನೆ ಎಲ್ಲ ಜೀವಿತದ ಅನುಭವಗಳು ನಾಶನಕ್ಕೆ ಕೊಂಡೊಯ್ಯದಾಗೆ ದೇವರೇ ನೀನು ಅವರನ್ನ ತಪ್ಪಿಸು ದೇವರೇ ಕರ್ತನೆ ನೀನು ತಪ್ಪಿಸಪ್ಪ. ಓ ಕರ್ತನೆ ಒಂದು ಆತ್ಮವು ನಶಿಸಿ ಹೋಗದಾಗೆ ರಾಜ ಎಲ್ಲ ಆತ್ಮಗಳು ಪರಲೋಕ ರಾಜ್ಯವನ್ನು ಸೇರಲ್ಪಡಲಿ. ಏಸಪ್ಪ ಈ ದಿನಗಳಲ್ಲಿ ಕರ್ತನೆ ನಿನ್ನ ವಾಕ್ಯಗಳನ್ನು ಕೇಳದ ಹಾಗೆ ಅಪ್ಪ ನಿನ್ನೆಲ್ಲ ಕಾರ್ಯಗಳಿಗೆ ಅವಿಧೇಯರಾಗಿ ಯೇಸುವೇ ನಿನ್ನ ಕರ್ತನೆ ಆತ್ಮಕ್ಕೆ ಕರ್ತನೆ ವಿರುದ್ಧವಾಗಿ ಹೋಗುವಂತ ನಿನ್ನ ಜನರನ್ನ ನೀನು ತಟ್ಟಿ ಎಬ್ಬಿಸುವುದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನಪ್ಪ. ಅವರ
ಜೀವಿತಗಳಲ್ಲಿ ದೇವರ ಬಿಡುಗಡೆನ ಬೇಡಿಕೊಳ್ಳುತ್ತೇನೆ. ನಿನ್ನ ಬೆಳಕು ಅವರ ಜೀವಿತದಲ್ಲಿ ಉದಯಿಸಲಿ ಅಪ್ಪ. ನಿನ್ನ ಕರ್ತನೆ ಸ್ವಾಮಿ ಕರ ಅವರನ್ನ ಎಬ್ಬಿಸಲಿ ರಾಜ. ಓ ದೇವರೇ, ಇನ್ನು ಮುಂದೆ ಕರ್ತನೆ ಸೈತಾನನಿಗೆ ಅವಕಾಶ ಕೊಡದೆ ನನ್ನ ದೇವರು ಒಬ್ಬೊಬ್ಬರನ್ನು ಕರೆತಂದು ನಿನ್ನ ಸಮ್ಮುಖದಲ್ಲಿ ನಿಲ್ಲಿಸಿ ನಿನ್ನ ಬಿಡುಗಡೆಯಿಂದ ನಡೆಸಿ ನಿನ್ನ ವಾಕ್ಯದ ಅರ್ಥ ಸತ್ಯಾರ್ಥಗಳನ್ನು ಕೊಟ್ಟು ನಿನ್ನ ಮನ್ನವನ್ನ ಕೊಟ್ಟು ಪರಲೋಕ ರಾಜ್ಯಕ್ಕೂ ನಿನ್ನ ಕರ್ತನೆ ದೇವರೇ ಅಪ್ಪ ದೇವರೇ ಕರ್ತನೆ ನಿನಗಾಗಿ ಬಾಧ್ಯರಾಗುವ ಹಾಗೆ ನೀನು ಮಾರ್ಪಡಿಸು ಸ್ವಾಮಿ. ಎಲ್ಲ ಚಿಕ್ಕ ಮಕ್ಕಳನ್ನು, ಎಲ್ಲ ಯವನಸ್ಥ ಮಕ್ಕಳನ್ನ ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನೆ ಕರ್ತನೆ. ದೇವರೇ ಕರ್ತನೆ, ಈ ಮಕ್ಕಳು ನಾಶವಾಗಿ ಹೋಗಬಾರದಪ್ಪ. ಎಲ್ಲ ಯವನ ಮಕ್ಕಳು ಕರ್ತನೆ ನಿನ್ನ ರಾಜ್ಯದ ಕಡೆಗೆ ಓಡಿ ಬರಲಿ ಸ್ವಾಮಿ. ಅಪ್ಪ ದೇವರೇ, ನಿನ್ನನ್ನು ಕಂಡುಕೊಳ್ಳಲಿ ಕರ್ತನೆ. ಈ ಯವನ ಪ್ರಾಯದಲ್ಲೇ ನಿನ್ನನ್ನು ಸ್ಮರಿಸುವ ಹಾಗೆ, ನಿನ್ನನ್ನು ಸೇವಿಸುವ ಹಾಗೆ ವಾಕ್ಯ ಹೇಳುತ್ತದೆ, ಬಾಲ್ಯವು ವೃದ್ಧಾಪ್ಯವು ವ್ಯರ್ಥ ಎಂಬುದಾಗಿ ಸ್ವಾಮಿ. ಯವನ ಪ್ರಾಯದಲ್ಲೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿ ಎಂಬುದಾಗಿ ಏಸಪ್ಪ, ಆ ಯವನವನ್ನ ನಿನಗೋಸ್ಕರ ಕೊಡ್ಲಿಕ್ಕಾಗುವಂತೆ, ನಿನ್ನನ್ನೇ ಸೇವಿಸ್ಲಿಕ್ಕಾಗುವಂತೆ ಅಪ್ಪ ದೇವರೇ ನಾವು ನೋಡುವಾಗ ದುಷ್ಟನ ಅನೇಕ ಬಲೆಗಳನ್ನ, ದುಷ್ಟನ ಅನೇಕ ಹೊಂಚುಗಳನ್ನ ಹಾಕಿ ಮಕ್ಕಳನ್ನ ಬೀಳಿಸುವುದುಂಟು. ಏಸಪ್ಪ ಕರ್ತನೆ, ನನ್ನ ದೇವರಾಜರು ಅವೆಲ್ಲವುಗಳಿಂದ ಬಿಡಿಸಿ ಕಾಪಾಡುವಂತ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ದಿನಗಳಲ್ಲಿ ಸ್ವಾಮಿ ಎಲ್ಲೆಲ್ಲಿ ಕರ್ತನೆ ಸ್ವಾಮಿ ಅಪ್ಪ ದೇವರೇ ಕರ್ತನೆ ತಮ್ಮ ಜೀವಿತಗಳನ್ನ ಬೇಡ ಎಂಬುದಾಗಿ ಏಸಪ್ಪ ತಮ್ಮ ಜೀವಿತದಲ್ಲಿ ಕರ್ತನೆ ಈ ಲೋಕದೆಲ್ಲ ಕಾರ್ಯಗಳನ್ನ ದೇವರೇ ಸೈತಾನನ್ನು ತೋರಿಸಿ ಅದರ ಹಿಂದೆ ಕರ್ತನೆ ದೇವರೇ ಓಡುವ ಹಾಗೆ ದೇವರೇ ಮಾಡಿರುವಂತ ಎಲ್ಲಾ ವಂಚುತನಗಳನ್ನ ಯೇಸುವಿನ ನಾಮದಲ್ಲಿ ಮುರಿಯುತ್ತೇವಪ್ಪ. ನಿನ್ನ ಕರ್ತನೆ ಆತ್ಮಿಕ ಕಣ್ಣುಗಳನ್ನು ತೆರೆಯ ಮಾಡ್ರಿ. ದೇವರ ಬೆಳಕು ಉದಯಿಸಲಿ ರಾಜ. ಹೃದಯಗಳನ್ನು ಸಂಧಿಸಲಿ ಕರ್ತನೆ. ಪ್ರಾಣಾತ್ಮಗಳ ಮೇಲೆ, ಕೀಲು ಮಚ್ಚೆಗಳ ಮೇಲೆ ದೇವರ ಬಿಡುಗಡೆ ಉಂಟಾಗುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಯೇಸುವೇ, ನಿನ್ನ ಬಿಡುಗಡೆಯನ್ನ ನಡೆಸು, ನಿನ್ನ ಫಲದಿಂದ ತುಂಬಿಸಿ ಕರ್ತನೆ. ದೇವ ನಿನ್ನ ಸಮ್ಮುಖದಲ್ಲಿ ಓಡಿ ಬರಲಿ ಅಪ್ಪ. ನಾವು ಕೇಳಿದ ಹಾಗೆ ನಿನ್ನ ಅಂಗಳದ ಬಾಗಿಲುಗಳನ್ನ ಕಾಯುವುದು ಎಷ್ಟೋ ಲೇಸೆಂಬುದಾಗಿ ಏಸಪ್ಪ, ನಿನ್ನ ಆಲಯದ ಬಾಗಿಲನ್ನ ಕಾಯುವ ಹಾಗೆ ನಿನ್ನ ಮಕ್ಕಳನ್ನ ನೀನು ಮಾರ್ಪಡಿಸು ರಾಜ. ದೇವರೇ ಕರ್ತನೆ, ಲೋಕದಲ್ಲಿರುವಂತ ಸಮಸ್ತ ಕಾರ್ಯಗಳು ವ್ಯರ್ಥ ಅಪ್ಪ. ದೇವರೇ ಕರ್ತನೆ ವಾಕ್ಯ ಹೇಳುತ್ತದೆ ಏಸಪ್ಪ, ಲೋಕದಲ್ಲಿ ಕರ್ತನೆ ಅನೇಕರು ಅಗಲವಾದ ಬಾಗಿಲುಗಳಲ್ಲಿ ಹೋಗುವವರುಂಟು. ಏಸಪ್ಪ, ಇಕ್ಕಟ್ಟಾದ ಬಾಗಿಲಲ್ಲಿ ಅಪ್ಪ ಕರ್ತನೆ ಅವರು ತವಕ ಮಾಡಿ ಅಪ್ಪ ಹೆಣಗಾಡಿ ಸ್ವಾಮಿ ನಿನ್ನ ರಾಜ್ಯವನ್ನು ಪ್ರವೇಶಿಸುವವರು ಧನ್ಯರೆಂಬುದಾಗಿ ಕರ್ತನೆ ದೇವರೇ ನಿನ್ನ ಮಕ್ಕಳನ್ನ ಧನ್ಯರನ್ನಾಗಿ ದೇವರೇ ನೀನು ಕರೆತ ಅಪ್ಪ ನಿನ್ನ ಬಿಡುಗಡೆಯಿಂದ ನಡೆಸ್ರಿ ಸ್ವಾಮಿ. ದೇವರೇ ಇಕ್ಕಟ್ಟಾದ ಬಾಗಿಲಲ್ಲಿ ಬಂದು ಸೇರಲಿ ಸ್ವಾಮಿ. ಹೌದು ರಾಜಿ, ಪರಲೋಕ ರಾಜ್ಯದ ಬಾಗಿಲುಗಳು ಇಕ್ಕಟ್ಟು, ಅದು ದಾರಿ ಬಿಕ್ಕಟ್ಟಾಗಿದೆ ಅಪ್ಪ. ದೇವರೇ ಕರ್ತನೆ, ನೀನು ಕರ್ತನೆ ಅವರ ಜೊತೆಗಾರನಾಗಿರುವುದಾದರೆ ಏಸಪ್ಪ ಈ ಸ್ಥಳದಲ್ಲಿ ಬಂದು ನಿನ್ನನ್ನು ಸೇವಿಸ್ಲಿಕ್ಕೂ ದೇವರೇ ನಿನ್ನನ್ನು ಕರ್ತನೆ ಸ್ವಾಮಿ ದೇವರೇ ಅವರು ಕರ್ತನೆ ದೇವರೇ ನಿನ್ನ ಸಮ್ಮುಖದಲ್ಲಿ ಆಗಿರ್ಲಿಕ್ಕೂ ಸಾಧ್ಯವೋ ಅಪ್ಪ. ಏಸಪ್ಪ, ನನ್ನ ದೇವರಿಂದ ಸಾಧ್ಯವಾದ ಕಾರ್ಯಗಳು ಒಂದು ಇಲ್ಲ, ಎಲ್ಲವೂ ನಿನ್ನಿಂದ ಸಾಧ್ಯ ಸ್ವಾಮಿ. ದೇವರೇ ಈ ಲೋಕದ ಪಾಪಿಗಳನ್ನು ಹುಡುಕಿ ರಕ್ಷಿಸಲು ಬಂದಂತ ದೇವರು ಸ್ವಾಮಿ. ಎಲ್ಲರ ಮೇಲೂ ಕರ್ತನೆ ನಿನ್ನ ಮಳೆಯನ್ನ, ನಿನ್ನ ಪರಲೋಕದ ಸ್ವಾಮಿ ಬೆಂಕಿಯನ್ನ ಸುರಿಸು ಅಪ್ಪ. ನಿನ್ನ ಬಿಡುಗಡೆನ ಹೊಂದಿಕೊಳ್ಳಲಿ, ನಿನ್ನ ಸಮ್ಮುಖದಲ್ಲಿ ಆಗಿರಲಿ ರಾಜ. ದೇವರೇ ಕರ್ತನೆ, ನಾನು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ಒಂದು ಆತ್ಮವು ನಶಿಸಿ ಹೋಗದ ಹಾಗೆ ನೀನು ತಪ್ಪಿಸಿ ಕಾಪಾಡು ರಾಜ. ನೀನು ತಪ್ಪಿಸು ಸ್ವಾಮಿ. ನಿನ್ನ ವಾಕ್ಯವನ್ನ ಕೇಳಲಿಕ್ಕೆ ದೇವರೇ ಅವರ ಆತ್ಮಗಳು ಸ್ವಾಮಿ ಅಂಬಲದಿಂದ ಓಡಿ ಬರುವ ಹಾಗೆ ದೇವರೇ ನಿನ್ನನ್ನ ಕರ್ತನೆ ನೋಡ್ಲಿಕ್ಕೆ ಬೇಕಾದಂತ ನಿನ್ನ ಮುಖವನ್ನ ಸ್ವಾಮಿ ದೇವರೇ ಅವರು ಕರ್ತನೆ ನೋಡ್ಲಿಕ್ಕೆ ಬೇಕಾದಂತ ಓ ಆ ದಾಹವನ್ನ ನೀನು ದಯಪಾಲಿಸು.
ಯೇಸು, ನೀನು ಅವರ ಹೃದಯಗಳನ್ನ ತೆರೆಯಿರಿ ಅಪ್ಪ, ಹೃದಯಗಳನ್ನ ನೀನು ಮುಟ್ಟು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ನಿನ್ನ ಸಮ್ಮುಖದಲ್ಲಿ ಆಗಿರಲಿ ಕರ್ತನೇ. ದೇವರೇ, ರಾಜ್ಯೋತ್ಸವ ಎಲ್ಲ ಮಕ್ಕಳು ಎಲ್ಲ ಪ್ರಾರ್ಥನೆಯ ಕೂಟುಗಳಲ್ಲಿ ಬಂದು ಸೇರಿ ದೇವರೇ, ನಿನ್ನ ಆಲೋಚನೆಗಳನ್ನ, ನಿನ್ನ ವಾಕ್ಯದ ಸ್ವಾಮಿ ದೇವರ ಗುಡಾರ್ಥ ಸತ್ಯಾರ್ಥಗಳನ್ನ ಅರಿತುಕೊಂಡವರಾಗಿ ತಿಳಿದುಕೊಂಡವರಾಗಿ ಕರ್ತನೆ ಮುಂದೆ ಸಾಗಲಿ. ನೀನಿಟ್ಟಂತ ನಿನ್ನೆಲ್ಲ ವಾಗ್ದಾನಗಳಿಗಾಗಿ ಸ್ತೋತ್ರ ಮಾಡುತ್ತಾ, ವಾಗ್ದಾನ ಮಾಡಿದ ನಂಬಿಗಸ್ತನೌದು ಸ್ವಾಮಿ ದೇವರೇ. ಈ ಸಭೆಯ ವಾತಾವರಣವನ್ನು ನಾನು ಬದಲಾಯಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೆ. ವಾಗ್ದಾನ ಯೇಸುವಿನ ನಾಮದಲ್ಲಿ ನೆರವೇರಲಿ. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯಾದ ದೇವರೇ, ಆಮೆನ್. ಕರ್ತನ ಎಲ್ಲ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಾವು ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಇವತ್ತಿನ ದೇವರ ವಾಕ್ಯದ ಆಲೋಚನೆಗಾಗಿ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದ ಅದರ 1ನೇ ವಚನದಿಂದ ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದ 1ನೇ ವಚನದಿಂದ. ನೋಡಿ, ಆಮೇನ್. ಈ ದಿನದಲ್ಲಿ ಪರಿಶುದ್ಧವಾದ ಸಮಯದಲ್ಲಿ ಕರ್ತನ ಸಮ್ಮುಖದಲ್ಲಿ ಒಂದು ಆಲೋಚನೆ ಹೇಳಿ ನಾನು ಕುಳಿತುಕೊಳ್ತೇನೆ. ಆಮೇನ್. ಸೌಲನ ಜೀವಿತವನ್ನು ನೋಡೋದಾದರೆ, ಇವನು ಒಂದು ಸಮಯದಲ್ಲಿ ಇವನು ಇತರರನ್ನು ಹಿಂಸಿಸಬೇಕೆಂಬರಾಗಿರುವಂಥ ಒಂದು ಹುದ್ದೆ ಅಥವಾ ಒಂದು ಆಲೋಚನೆಗಳನ್ನು ಹೊಂದಿದಂಥ ವ್ಯಕ್ತಿಯಾಗಿರ್ತಾನೆ. ಈ ವ್ಯಕ್ತಿಯ ಜೀವಿತದಲ್ಲಿ ಒಂದು ಸಮಯದಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ, ಅವನು ದೇವ ಜನರನ್ನು ಸಂಬನಿಸಬೇಕು, ದೇವ ಜನರನ್ನು ನಾಶಪಡಿಸಬೇಕೆಂಬುದಾಗಿರುವಂಥ ಒಂದು ಗುರಿಯೊಂದಿಗೆ, ಒಂದು ಏಮ್ ಒಂದಿಗೆ ಅವನು ಹೋಗ್ತಾ ಇದ್ದಾನೆ. ಆಗ ಈ ದೃಷ್ಟಿಕೋನದಲ್ಲಿ ಇದ್ದಂಥ ಈ ಶಿಷ್ಯನು ಅಥವಾ ಈ ಒಂದು ದೃಷ್ಟಿಕೋನದಲ್ಲಿದ್ದಂಥ ಸೌಲನ ಒಂದು ಅನುಭವ ಬದಲಾದಂಥ ಒಂದು ಅನುಭವದ ಅಧ್ಯಾಯದಲ್ಲಿ ನಾವಾಗಿದ್ದೇವೆ. ಹಲ್ಲೆಲೂಯ. ಈ ದಿನದಲ್ಲಿ ಕರ್ತನ ಆತ್ಮನು ನಮಗೆ ಆಲೋಚನೆಯನ್ನು ಕೊಡುವಂಥ ಒಂದು ಅನುಭವ ಏನಂತ ಹೇಳಿದರೆ, ಕರ್ತನು ಯಾರನ್ನು ಬೇಕಾದರೂ ಯಾವ ಸಂದರ್ಭಗಳಲ್ಲಿಯೂ ಬದಲಾಯಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಅನೇಕ ಸಂದರ್ಭಗಳಲ್ಲಿ ಇವರ ಜೀವಿತ ಬದಲಾಗಲ್ಲ, ಇವರು ಚೇಂಜ್ ಆಗಲ್ಲ ಎಂಬುದಾಗಿ ನಾವು ಎದುರು ನೋಡುವಂಥ ಅನೇಕ ಗಳಿಗೆಗಳಲ್ಲಿ ಕರ್ತನ ಆತ್ಮನು ಈ ಅಧ್ಯಾಯದ ಮೂಲಕವಾಗಿ ನಮಗೆ ಎಚ್ಚರಿಸುವುದೇನಂತ ಹೇಳಿದರೆ, ಕರ್ತನು ಯಾರನ್ನು ಬೇಕಾದರೂ ಬದಲಾಯಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ. 1ನೇ ವಚನದಲ್ಲಿ ನಾವು ನೋಡ್ತೀವಿ, ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದನಂತೆ, ಬೆದರಿಕೆಯ ಮಾತುಗಳನ್ನು ಆಡುತ್ತಾ ಅವರನ್ನು ಸಂಹರಿಸಬೇಕೆಂಬುದಾಗಿ ಆಶೆ ಪಡುತ್ತಿದ್ದಂಥ ಇವನ ಜೀವಿತದ ಅನುಭವದಲ್ಲಿ ಒಂದು ಸ್ಪರ್ಶನವನ್ನು ಈ ಸೌಲನ ಅನುಭವಿಸುವುದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆಗ ಇಲ್ಲಿ ಸೌಲನಿಗೆ ಯಾರು ಸಮೇತ ಹೋಗಿ ಸುವಾರ್ತೆಯನ್ನು ಹೇಳಿದ್ದಿಲ್ಲ, ಯಾರು ಸಮೇತ ಹೋಗಿ ಯೇಸುವಿನ ವಿಷಯದಲ್ಲಿರುವಂಥ ಅನುಭವವನ್ನು ಹೇಳಿದ್ದಿಲ್ಲ. ಯೇಸು ಸ್ವಾಮಿ ಸ್ವತಃ ಆತನಿಗೆ ಪ್ರತ್ಯಕ್ಷನಾಗಿ ಆತನನ್ನು ಸ್ಪರ್ಶಿಸುವುದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಅದರ 3ನೇ ವಚನದಿಂದ ನಾವು ನೋಡುವಾಗ, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನ ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನೆಂಬುದಾಗಿ. ನೋಡಿ, ಇಲ್ಲಿ ಆತನ ನೆಕ್ಸ್ಟ್ ಪ್ಲಾನ್ ಹಿಡಿದುಕೊಂಡು ಅವನ ಪ್ರಯಾಣವನ್ನು ಮಾಡುವಾಗ, ಅವನ ಪ್ರಯಾಣದಲ್ಲಿ ಒಂದು ಕಾರ್ಯ ಸಂಭವಿಸ್ತಾ ಇದೆ. ಯೇಸು ಸ್ವಾಮಿ ಆತನನ್ನು ಸಂಧಿಸುವುದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ
ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತೆಂಬುದಾಗಿ ಒಂದು ಬೆಳಕಿನ ಸ್ಪರ್ಶನವನ್ನು ಪೌಲನು ತನ್ನ ಜೀವಿತದಲ್ಲಿ ಅನುಭವಿಸುವುದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಆಮೇಲೆ ನಮ್ಮ ಜೀವಿತದಲ್ಲಿ ದೇವರು ಯಾರನ್ನು ಬೇಕಾದರೂ ಯಾವ ಸಂದರ್ಭದಲ್ಲಿಯೂ ಯಾರ ಮನುಷ್ಯನ ಮುಖಾಂತರಗಳು ಇಲ್ಲದೆ ಬಿಡಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಅನೇಕ ಸಂದರ್ಭಗಳಲ್ಲಿ ಈ ಲೋಕದಲ್ಲಿ ಇವರು ಇದ್ರೇನೆ, ಇವರು ಬಂದ್ರೇನೆ, ಇವರಿಂದಲೇ ಎಂಬುದಾಗಿ ನೋಡುವ ಅನೇಕ ವಿಚಾರಗಳಲ್ಲಿ ಒಂದನ್ನು ನಾವು ನಂಬಬೇಕಾಗಿದೆ ಎಂಬುದಾಗಿ ಏನಂದ್ರೆ, ಯೇಸು ಸ್ವಾಮಿ ಈ ಲೋಕದ ಯಾವುದೇ ಅನುಭವಗಳಿಲ್ಲದೆ ಸಮೇತ ಒಬ್ಬ ವ್ಯಕ್ತಿಯನ್ನು ಸ್ಪರ್ಶಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಪೌಲನ ಹತ್ತಿರ ಹೋಗಿ ಸುವಾರ್ತೆ ಹೇಳಬೇಕೆಂಬುದಾಗಿರುವಂತಹ ಅನುಭವ ಯಾರಿಗೂ ಸಮೇತ ಇರಲಿಲ್ಲ. ಯಾಕಂದ್ರೆ ಇವನು ದೇವ ಜನರನ್ನು ಹಿಂಸಿಸುವ ಒಂದು ಪ್ಲಾನ್ ನಲ್ಲಿ, ದೇವ ಜನರನ್ನು ಹಿಂಸಿಸುವ ಒಂದು ಮನಸ್ಸುಳ್ಳವನಾಗಿದ್ದರಿಂದ ಇವನ ಬಳಿಗೆ ಯಾರು ಹೋಗ್ಲಿಕ್ಕೆ ಮನಸ್ಸು ಮಾಡ್ತಿರ್ಲಿಲ್ಲ. ಆದ್ರೆ ದೇವರು ಅವನ ಬಳಿಗೆ ಹೋದದನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಇವತ್ತು ಅನೇಕ ಸಂದರ್ಭಗಳಲ್ಲಿ ನಾವು ಲೋಕ ಕಣ್ಣಿನಿಂದ, ನಮ್ಮ ಮಾನುಷಿಕವಾದ ಕಣ್ಣಿನಿಂದ ಅನೇಕರನ್ನು ನೋಡುವಾಗ ನಾವು ಅವರ ಬಳಿಗೆ ಹೋಗಿ ಸ್ವಾರ್ಥನ ಸಾರಬೇಕು, ಯೇಸುವಿನ ಬಗ್ಗೆ ತಿಳಿಸಬೇಕೆಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ನಮಗೆ ಅನಿಸದೇ ಇರಬಹುದು. ಅಥವಾ ಅವರ ಸ್ವಭಾವಗಳನ್ನು ನೋಡಿ, ಅವರ ಕಾರ್ಯಗಳನ್ನು ನೋಡಿ ಅನೇಕ ಸಂದರ್ಭಗಳಲ್ಲಿ ಅವರ ಬಳಿಗೆ ಹೋಗಿ ನಾವು ಪ್ರಾರ್ಥಿಸಬೇಕು, ಅವರ ಬಳಿಗೆ ಹೋಗಿ ನಾವು ಯೇಸುವಿನ ಸತ್ಯತೆಯನ್ನು ತಿಳಿಸಬೇಕೆಂಬುದಾಗಿರುವಂತಹ ಆಲೋಚನೆಗಳು ನಮಗೆ ಬಾರದೇ ಇರಬಹುದು. ಆದರೆ ಯೇಸು ಸ್ವಾಮಿ ಎಲ್ಲರನ್ನು ಸಂಧಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮಾನುಷಿಕವಾಗಿರುವಂತಹ ಅನೇಕ ಸಂದರ್ಭಗಳಲ್ಲಿ, ಮಾನುಷಿಕವಾದ ಸ್ವಭಾವಗಳಲ್ಲಿ ಅನೇಕ ವಿಷಯಗಳು ನಮ್ಮ ಜೀವಿತದಲ್ಲಿ ತಡೆಯಾಗಿ ನಿಲ್ಬಹುದು. ಮಾನುಷಿಕವಾದ ಅನುಭವದಲ್ಲಿ ಅನೇಕ ಅನುಭವಗಳು ನಮ್ಮ ಜೀವಿತದಲ್ಲಿ ತಡೆಯಾಗಿ ನಿಲ್ಬಹುದು. ಆದರೆ ದೇವರು ಇದು ಯಾವುದನ್ನು ನೋಡದೆ ಬಿಡಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಈಗ ಸೌಲನನ್ನು ನೋಡುವುದಾದ್ರೆ ಅವನು ದೇವ ಜನರನ್ನು ಹಿಂಸಿಸುವ ಕೆಲಸದಲ್ಲಿ ತೊಡಗಿರುವಂತ ವ್ಯಕ್ತಿ. ಆದರೆ ಯೇಸು ಸ್ವಾಮಿ ಪ್ರಶ್ನಿಸ್ತಾ ಇದ್ದಾರೆ, ಸೌಲನೇ ಯಾಕೆ ನನ್ನನ್ನು ನೀನು ಹಿಂಸೆ ಪಡಿಸ್ತಾ ಇದ್ದೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ 5ನೇ ವಚನದಲ್ಲಿ ಹೇಳ್ತದೆ, ಕರ್ತನೇ ನೀನು ಯಾರು ಎಂದು ಕೇಳಿದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು, ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂಬುದಾಗಿ ಹೇಳಿದನು. ನೋಡಿ, ಕರ್ತನ ಆಲೋಚನೆ ಸೌಲನ ಜೀವಿತದಲ್ಲಿ ಸಿಗ್ತಾ ಇದೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯದೇವರ ಮಕ್ಕಳೇ, ಅವನ ಪ್ರಯಾಣದಲ್ಲಿ ಅವನ ಮೇಲಿದ್ದಂತ ದೇವರ ಉದ್ದೇಶ, ದೇವರ ಚಿತ್ತ ನೆರವೇರುವುದನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಹಿಂಸೆ ಪಡಿಸ್ಲಿಕ್ಕೆ ಹೊರಟಂತ ವ್ಯಕ್ತಿ ಯೇಸುವಿನ ಸ್ವಾರ್ಥಿಗಾಗಿ ಸಿದ್ಧನಾಗುವುದನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನಾವು ಅಧ್ಯಾಯದಲ್ಲಿ ಓದಿ ನೋಡುವಾಗ ಸೌಲನ ಕುರಿತು ಕೇಳುವಾಗ್ಲೇ, ನೆನೆಸುವಾಗ್ಲೇ ಶಿಷ್ಯಂದ್ರು ಭಯ ಪಡ್ತಾ ಇದ್ರಂತೆ. ಯಾಕಂದ್ರೆ ಇವನು ಹಿಂಸೆ ಪಡಿಸುವವನಾಗಿದ್ದಾನೆ, ಇವನು ಹೇಗೆ ಬದಲಾಗಿದ್ದಾನ, ಚೇಂಜ್ ಆಗಿದ್ದಾನೆ ಎಂಬುದಾಗಿರುವಂತ ಪ್ರಶ್ನೆಯಲ್ಲಿ ಅವರಾಗಿದ್ರು. ಆದ್ರೆ ಒಬ್ಬ ವ್ಯಕ್ತಿಯನ್ನು ದೇವರು ಬದಲಾಯಿಸಿದ್ರೆ ಆ ವ್ಯಕ್ತಿಯ ಅನುಭವಗಳು ಬದಲಾಗಿನೇ ಹೋಗ್ತದೆ. ಹಲ್ಲೆಲೂಯಾ. ಇವತ್ತು ಯೇಸುವಿನ ಸ್ಪರ್ಶನವನ್ನು ಒಬ್ಬ ವ್ಯಕ್ತಿ ಖಂಡಿತವಾಗಲೂ ಅವನ ಅನುಭವಿಸುವುದಾದ್ರೆ ಅವನ ಜೀವಿತ ಬದಲಾಗಿರ್ತದೆ. ಹಲ್ಲೆಲೂಯಾ. ಅದು ಹೇಗೆ ಬದಲಾಗಿರ್ತದೆ? ಅವನ ಜೀವಿತದ ಸ್ವಭಾವಗಳು ಬದಲಾಗ್ತದೆ. ನೋಡಿ, ಪೌಲನ ಅಲ್ಲಿಯ ತನಕ ಅವನ ಮನಸ್ಸಿನೊಳಗೆ ದೇವ ಜನರ ಮೇಲೆ ಕಠಿಣವಾದ ಒಂದು ಅನುಭವಗಳನ್ನು ಅವನು ಯೋಚನೆಗಳನ್ನು ಇಟ್ಟುಕೊಂಡಿದ್ದ. ಆದರೆ ಯೇಸುವಿನ ಸ್ಪರ್ಶನವನ್ನು ಅನುಭವಿಸಿದಾಗ ಅವನ ಯೋಚನೆಗಳು ಬದಲಾಯಿತು. ಅವನು ದೇವರ ರಾಜ್ಯದ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತ ಆಯುಧ ಉಳ್ಳವನಾಗಿ ಅವನು ಮಾರ್ಪಡ್ತಾನೆ. ಹಲ್ಲೆಲೂಯಾ. 8ನೇ ವಚನ ಓದುವಾಗ, ಆಗ ಅವರು ಅವನನ್ನು ಕೈ ಹಿಡಿದು ದಮಸ್ಕ ಒಳಗೆ ಕರೆದುಕೊಂಡು ಹೋದರು. ಅವನು 3 ದಿವಸ ಕಣ್ಣು ಕಾಣದೆ ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ ಎಂಬುದಾಗಿ 3 days ಅವನ ಉಪವಾಸದಲ್ಲೇ ಇದ್ದ. ಈ ಉಪವಾಸ ಅವನ ಜೀವಿತದಲ್ಲಿ ಇರುವಾಗ ಅವನು ದೀಕ್ಷಾ ಸ್ನಾನ ತೆಗೆದುಕೊಂಡ. ಊಟ ಮಾಡಿ ಬಲ ಹೊಂದಿದೆ ಎಂಬುದಾಗಿ ದೇವರ ವಚನ ಹೇಳ್ತದೆ. ಅವನು ಪವಿತ್ರಾತ್ಮ ಭರಿತವಾಗುವಂತೆ ದೇವರವನನ್ನು ಮಾಡಿದರು ಎಂಬುದಾಗಿ. ಹಲ್ಲೆಲೂಯಾ.
ಈ ಪೌಲನ ಕುರಿತು ನಾವು ನೋಡೋದಾದ್ರೆ ನೋಡಿ, ಶಿಷ್ಯರಲ್ಲಿಯೂ ಯೇಸುವಿನ ಶಿಷ್ಯರಿಗಿಂತಲೂ ಬಲವಾಗಿ ಉಪಯೋಗಿಸಲ್ಪಟ್ಟಂತ ಒಬ್ಬ ವ್ಯಕ್ತಿ. ಯೇಸುವಿನ ಶಿಷ್ಯರಿಗಿಂತಲೂ ಆಮೇಲೆ ಆತನು ಪ್ರಬಲನಾಗಿ ಇವತ್ತು ಎಲ್ಲ ಸ್ಥಳಗಳಲ್ಲಿ, ಎಲ್ಲರ ಬಾಯಿಗಳಲ್ಲಿ ಹೆಚ್ಚಾಗಿ ಪ್ರಸಂಗಿಸಲ್ಪಡುವಂತ ವ್ಯಕ್ತಿ ಪೌಲನಾಗಿದ್ದಾನೆ. ಇವತ್ತು ಆಮೇಲೆ ಪೌಲನ ಜೀವಿತವನ್ನು ನೋಡೋದಾದ್ರೆ ಅವನ ಪತ್ರಿಕೆಗಳು, ಬರೆಯಲ್ಪಟ್ಟಂತ ಅನೇಕ ಕಾರ್ಯಗಳು, ಅನೇಕ ಜೀವಿತಗಳನ್ನು ಸಂಧಿಸಿ ಅದು ಬಿಡುಗಡೆಗೊಳಿಸಿದೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ದೇವರು ಒಂದು ವೇಳೆ ಸ್ಪರ್ಶಿಸಿ ಬಿಡಿಸುವುದಾದ್ರೆ ಖಂಡಿತವಾಗಲೂ ಆ ಬಿಡುಗಡೆಯನ್ನು ಖಂಡಿತವಾಗಲೂ ದೇವ ಜನರು ಅನುಭವಿಸ್ತಾರೆ. ಹಲ್ಲೆಲೂಯಾ. ಇವತ್ತು ನನ್ನ ವಿಷಯ ಇಷ್ಟೇ, ಇವತ್ತು ದೇವರಿಂದ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ನಾವು ನಮ್ಮ ಕಣ್ಣಿಂದ ಇದು ಅಸಾಧ್ಯ, ಇದು ಇನ್ನು ಸಾಧ್ಯ ಇಲ್ಲ ಎಂಬುದಾಗಿ ನೆನೆಸುವ ಅನೇಕ ಅನುಭವಗಳನ್ನು ದೇವರ ಸಾಧ್ಯಗೊಳಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಅಕ್ಕಪಕ್ಕದಲ್ಲಿ ಅನೇಕ ಬಿಡುಗಡೆಗಳು ಇಲ್ಲದೆ ಇರುವಂತ ಅನುಭವಗಳನ್ನು ನಾವು ನೋಡ್ತಾ ಇರಬಹುದು. ಆದ್ರೆ ದೇವರು ಎಲ್ಲವನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದೇ ಕಾರಣ ಆಮೇನ್ ದೇವರು ಅಬ್ರಹಾಮನಿಗೆ ಹೇಳ್ತಾರೆ, ನಾನು ಈ ಕಲ್ಲಿನಿಂದಲೂ ಮಾತನಾಡಲು ಶಕ್ತನಾಗಿದ್ದೇನೆ ಎಂಬುದಾಗಿ. ಇವತ್ತು ದೇವರು ಹೇಗೆ ಕಾರ್ಯ ಮಾಡ್ತಾರೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಒಂದೇ ಒಂದು ಕಾರ್ಯ ನಾವು ನಂಬಬೇಕು. ದೇವರು ಒಂದು ವೇಳೆ ಒಬ್ಬ ವ್ಯಕ್ತಿಯನ್ನು ಮುಟ್ಟದಾದ್ರೆ ಅಲ್ಲಿರುವಂತ ವಾತಾವರಣಗಳೆಲ್ಲ ಬದಲಾಗ್ತದೆ, ಅಲ್ಲಿರುವಂತ ವಿಚಾರಗಳೆಲ್ಲ ಬದಲಾಗ್ತದೆ. ಅದ ಕಾರಣ ನಾವು ನಂಬಬೇಕಾದದ್ದು ದೇವರೆಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪೌಲನನ್ನೇ ದೇವರು ಬಿಡಿಸಿ ಕರ್ತನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಿರುವುದಾದ್ರೆ ಈ ದಿನಗಳಲ್ಲಿ ಅನೇಕರನ್ನ ಆತನ ಬಿಡಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಸುತ್ತಮುತ್ತಲು ಇರುವಂತ ಒಠಾರಗಳಲ್ಲಿ ಆಗಿರುವಂತ, ನಮ್ಮ ಏರಿಯಾಗಳಲ್ಲಿ ಆಗಿರುವಂತ ಎಲ್ಲಿ ಎಲ್ಲ ದೇವರು ಯಾರನ್ನೆಲ್ಲ ಸಂಧಿಸಬೇಕಾಗಿದೆಯೋ ಆ ವ್ಯಕ್ತಿಗಳನ್ನು ಸಂಧಿಸ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ಇವತ್ತೊಂದು ನಂಬೋಣ, ನಾವು ಪ್ರಾರ್ಥಿಸುವ ಎಲ್ಲ ಪ್ರಾರ್ಥನೆಗಳು ಎಂದಿಗೂ ವ್ಯರ್ಥವಾಗಿ ಹೋಗಲ್ಲ. ಖಂಡಿತವಾಗ್ಲೂ ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾನೆ. ನಾವು ನಂಬಿಗಸ್ತರಾಗಿ ದೇವರ ಸಮ್ಮುಖದಲ್ಲಿ ಯಾವ ಯಾವ ವಿಷಯಗಳನ್ನ ನಾವು ನಿಲ್ತೇವೋ ಆ ವಿಷಯಗಳು ನಂಬಿಗಸ್ತರಾಗಿ ನಿಲ್ಲೋಣ. ಖಂಡಿತವಾಗ್ಲೂ ಆ ನಂಬಿಗಸ್ತಿಕೆ ನೋಡಿ ಖಂಡಿತವಾಗಲೂ ಕರ್ತನು ಕಾರ್ಯ ಮಾಡುವಂತ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಈ ಆಲೋಚನೆಗಳ ಮುಂದೆ ನಾವು ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಖಂಡಿತವಾಗಲೂ ದೇವರು ನಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಖಂಡಿತವಾಗಲೂ ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಹೆಚ್ಚಾಗಿ ಪ್ರಾರ್ಥನೆಗಳಲ್ಲಿ ಸಮಯ ಕಳೆಯುವಾಗ ದೇವರ ವಚನದ ಆಲೋಚನೆಗಳನ್ನು ನಾವು ಧ್ಯಾನಿಸುವಾಗ ಖಂಡಿತವಾಗಲೂ ಇದೊಂದು ದೊಡ್ಡ ಬಿಡುಗಡೆಯನ್ನು ತಂದು ಕೊಡುವಂಥದ್ದಾಗಿರ್ತದೆ. ಇವತ್ತು ಕರ್ತನ ನನಗೆ ತಿಳಿಸಿದ ವಿಷಯ ಇಷ್ಟೇ. ಖಂಡಿತವಾಗಲೂ ಪೌಲನನ್ನು ದೇವರು ಸಂಧಿಸಿ ಬಿಡಿಸಿರುವುದಾದ್ರೆ ಆತನನ್ನು ಉನ್ನತವಾಗಿ ಮಹಿಮೆಯಾಗಿ ದೇವರು ಉಪಯೋಗಿಸಿರುವುದಾದ್ರೆ ನಮ್ಮ ಮಧ್ಯದಲ್ಲಿ ಅನೇಕರನ್ನು ದೇವರು ಎತ್ತಿ ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಕಣ್ಣುಗಳು ನೋಡುವಾಗ ಯಾವುದು ಅಸಾಧ್ಯ ಎಂಬುದಾಗಿ ನೆನೆಸ್ತಿದೆಯೋ, ನಮ್ಮ ಕಣ್ಣುಗಳು ನೋಡುವಾಗ ಯಾವುದು ಆಗಲ್ಲ ಎಂಬುದಾಗಿ ನೋಡ್ತಾ ಇದೆಯೋ ಆ ಸ್ಥಳಗಳಲ್ಲಿ ದೇವರು ಯಾವ ಮುಖಾಂತರಗಳಿಲ್ಲದೆ ದೇವರು ನೇರವಾಗಿ ಹೋಗಿ ಅಲ್ಲಿ ಸಂಧಿಸಿ ಬಿಡುಗಡೆಗೊಳಿಸಲಿಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾನೆ. ಇವತ್ತು ನಾವು ನಂಬೋಣ, ಇವತ್ತು ನಾವು ಪ್ರಾರ್ಥಿಸೋಣ, ನಮಗಾಗಿ ದೇವರು ಕಾರ್ಯ ಮಾಡುವಂತ ದೇವರಾಗಿದ್ದಾನೆ. ಇವತ್ತು ಒಂದನ್ನು ನಾನು ನಂಬ್ತಿದ್ದೇನೆ, ಪೌಲನಾಗಿರುವಂತ ಕೆಲವು ಅನುಭವಗಳನ್ನು ದೇವರು ಸಂಧಿಸ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಸೌಲನಾಗಿರುವಂತ ಕೆಲವು ಅನುಭವಗಳನ್ನು ದೇವರು ಸಂಧಿಸ್ಲಿಕ್ಕಿದ್ದಾರೆ. ಈ ದಿನಗಳಲ್ಲಿ ಅನೇಕ ಬಿಡುಗಡೆಗಳಿಗೋಸ್ಕರವಾಗಿ, ಅನೇಕ ವಿಧವಾಗಿರುವಂತ ಕೆಲ ವಿಚಾರಗಳ ಬಿಡುಗಡೆಗಳಿಗೋಸ್ಕರವಾಗಿ ದೇವರು ಕೆಲ ವ್ಯಕ್ತಿಗಳನ್ನು ಸಂಧಿಸಲಿಕ್ಕೆದ್ದಾರೆ. ಹಲ್ಲೆಲೂಯಾ. ದೇವರ ಸ್ಪರ್ಶನವನ್ನು ಯಾವ ಮುಖಾಂತರಗಳಿಲ್ಲದೆ ದೇವರು ನೇರವಾಗಿ ಕೆಲ ವ್ಯಕ್ತಿಗಳನ್ನು ಸಂಧಿಸಲಿಕ್ಕಿದ್ದಾನೆ. ಕರ್ತನ ಆತ್ಮನು ದೇವರ ಆತ್ಮನ ಆ ಬಲದೊಂದಿಗೆ ನಾನು ಹೇಳ್ತಾ ಇದ್ದೇನೆ, ದೇವರ ಆಲೋಚನೆಯೊಂದಿಗೆ ನಾನು ಹೇಳ್ತಿದ್ದೇನೆ, ಕೆಲ ವ್ಯಕ್ತಿಗಳನ್ನು ದೇವರು ಸಂಧಿಸಲಿಕ್ಕಿದ್ದಾರೆ. ಹುರಾಮನ ಶತರಿಯಾದರ ನಮ್ಮ ಪಟ್ಟಣದಲ್ಲಿ ನಾವಾಗಿರುವಂತ ಸ್ಥಳಗಳಲ್ಲಿ ದೇವರು ಕೆಲ ವ್ಯಕ್ತಿಗಳನ್ನು ಸಂಧಿಸಲಿಕ್ಕಿದ್ದಾನೆ. ಜುಡರಬನ ಶದರಗತನೆ ರಿಯಾದರ ದೇವರು ಕೆಲವು ಅನುಭವಗಳನ್ನು ಸಂಧಿಸಲಿಕ್ಕಿದ್ದಾರೆ. ಕೆಲವರು ಬೆಳಕಿನ ಸ್ಪರ್ಶನಗಳನ್ನು ಅನುಭವಿಸಲಿಕ್ಕಿದ್ದಾರೆ. ಕೆಲವರು ದೇವರ ಬೆಳಕಿನ ಸ್ಪರ್ಶನವನ್ನು ಅನುಭವಿಸಲಿಕ್ಕಿದ್ದಾರೆ. ಜುಡರಬನ ಶತರಿಯಾದರ ಜುಡರಬನ ಗತನೆ. ನಾವು ನಂಬಿಕೆಯೊಂದಿಗೆ ನಾವಾಗಿರುವಂತ ನಂಬಿಕೆಯೊಂದಿಗೆ
ಪ್ರಾರ್ಥಿಸೋಣ. ಮುಂದಿರುವಂತ ದಿನಗಳಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಈ ಬೆಳಕಿನ ಸ್ಪರ್ಶನ ಅನುಭವಿಸಿದಂಥವರು ಅವರು ಬರಲಿಕ್ಕಿದ್ದಾರೆ. ಜುಡರಬನ ಶದರಗತನೆ ರಿಯಾಂದನ, ಈ ಬೆಳಕಿನ ಸ್ಪರ್ಶನವನ್ನು ಅನುಭವಿಸಿದಂತ ಕೆಲವು ವ್ಯಕ್ತಿಗಳು ಯಾವ ಮುಖಾಂತರಗಳಿಲ್ಲದೆ ನೇರವಾಗಿ ದೇವರು ಸಂಧಿಸಿದಂತ ಕೆಲವು ವ್ಯಕ್ತಿಗಳು, ಕೆಲವು ಕುಟುಂಬಗಳು, ಕೆಲವು ಅನುಭವಗಳನ್ನು ದೇವರು ಕರ ತರಲಿಕ್ಕಿದ್ದಾರೆ. ಜುಡರಬನ ಶದರಗತನೆ ರಿಯಾಂದನ, ಯಾವ ಮುಖಾಂತರಗಳಿಲ್ಲದೆ ನೇರವಾಗಿ ದೇವರಿಂದಲೇ ಆಮೇನ್ ಸಂಧಿಸಲ್ಪಟ್ಟಂತ, ಆಮೇನ್ ಸ್ಪರ್ಶಿಸಲ್ಪಟ್ಟಂತ ಕೆಲವು ಅನುಭವಗಳನ್ನು ದೇವರು ಕರ ತರಲಿಕ್ಕಿದ್ದಾರೆ. ಆಮೇನ್ ಮುಂದಿರುವಂತ ದಿನಗಳಲ್ಲಿ ಕೆಲವು ಆಮೇನ್ ಅದ್ಭುತವಾಗಿರುವಂತ ಸಾಕ್ಷಿಗಳು, ಅದ್ಭುತವಾಗಿರುವಂತ ಟೆಸ್ಟಮನಿಗಳು, ಅದ್ಭುತವಾಗಿರುವಂತ ಆಮೇನ್ ಸಾಕ್ಷಿಗಳು ಎದ್ದೇಳುವಂತ ಒಂದು ಅನುಭವವಾಗಿರ್ತದೆ. ಜುಡರಬನ ಶದರಗತನೆ ರೀದನ ಸಂದರೇದರ ಶುದರ ಬರಬರಗತನೆ ರಿಯಾದನ, ದೇವರಿಂದಲೇ ಸ್ಪರ್ಶಿಸಲ್ಪಟ್ಟಂತ, ಆಮೇಲೆ ದೇವರಿಂದಲೇ ಆ ಬೆಳಕನ್ನು ಅನುಭವಿಸಿದಂತ ಕೆಲವರನ್ನು ದೇವರ ಅದ್ಭುತ ಸಾಕ್ಷಿಗಾಗಿ ಕರೆತರಲಿಕ್ಕಿದ್ದಾರೆ. ಕರ್ತನೆ ರಿಯಾದರ ಜುಡರ ಭವಿಷ್ಯದ ರಗತನೆ ನಾನು ನಂಬುತ್ತೇವೆ ಸ್ವಾಮಿ. ಅಪ್ಪ ಪೌಲನ ಹಾಗೆ, ಸೌಲನ ಹಾಗೆ ದೇವರ ಸ್ಪರ್ಶಿಸಲ್ಪಟ್ಟಂತ ಕೆಲವರನ್ನು ಇಲ್ಲಿ ನಡೆಸುವುದಕ್ಕಾಗಿ ನೀನು ಸ್ತೋತ್ರ ಮಾಡ್ತೇನಪ್ಪ. ಕೆಲವು ಉನ್ನತವಾಗಿರುವಂತಹ ಬಿಡುಗಡೆಗಳಿಗಾಗಿ, ಉನ್ನತವಾಗಿರುವಂತಹ ಅದ್ಭುತಕ್ಕಾಗಿ ದೇವರ ಕೆಲವರನ್ನು ನೀನು ನಡೆಸುವುದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಜುಡರಬನ ಶದರಗತನೆ ರಿಯಾಂದನ, ಯೇಸುವಿನ ನಾಮದಲ್ಲಿ ದೇವರಿಂದಲೇ ಸ್ಪರ್ಶಿಸಲ್ಪಟ್ಟಂತವರು, ದೇವರ ಆತ್ಮನು ತಿರುಗಿ ಆತ್ಮನ ಸಾನ್ನಿಧ್ಯದೊಂದಿಗೆ ಮಾತನಾಡುವಂತ ಒಂದೇ ಅನುಭವ, ದೇವರಿಂದಲೇ ಸ್ಪರ್ಶಿಸಲ್ಪಟ್ಟಂತ ಆಮೇಲೆ ಅನೇಕರು ದೇವರು ನಡೆಸಲಿಕ್ಕಿದ್ದಾರೆ. ನಾವು ನಂಬುತ್ತೇವಪ್ಪ, ನಾವು ನಂಬುತ್ತೇವೆ ಸ್ವಾಮಿ, ನಾವು ನಂಬುತ್ತೇವಪ್ಪ. ಯೇಸುವೇ, ನೀನು ಅದನ್ನು ಮಾಡಲು ಶಕ್ತನಾಗಿದೆಯಪ್ಪ. ಈ ಪಟ್ಟಣದಲ್ಲಿ ನೀನು ಅದನ್ನು ಮಾಡಲು ಶಕ್ತನಾಗಿದೆಯಾ ಕರ್ತನೆ, ಈ ಏರಿಯಾದಲ್ಲಿ ನೀನು ಅದನ್ನು ಮಾಡಲು ಶಕ್ತನಾಗಿದೆಯಪ್ಪ. ಜುಡ ರಬನ ಗತನೆ ರಿಯಾದನ, ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ಅದರ ಕರ್ತನೆ ಕಾರ್ಯಗಳು ಪ್ರಕಟವಾಗಲಿ ಅಪ್ಪ. ಈ ಸಮಯದಲ್ಲಿ ಕರ್ತನೆ ನೀನು ಸ್ವಾಮಿಯ ಏರ್ಯಗಳನ್ನ, ವಿಚಾರಗಳನ್ನು ಯೇಸುವಿನ ನಾಮದಲ್ಲಿ ನೀವು ಸಂಧಿಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಆ ಏರ್ಯಗಳನ್ನು, ಆ ವಿಚಾರಗಳನ್ನು ಯೇಸುವಿನ ನಾಮದಲ್ಲಿ ನೀವು ಸಂಧಿಸಿರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಕರ್ತನ ಆತ್ಮನೇ, ಈ 9ನೇ ಅಧ್ಯಾಯದಲ್ಲಿ ನಡೆದಂತ ಕೆಲವು ಅನುಭವಗಳು ಈ ಪಟ್ಟಣದಲ್ಲಿ ನಡೆಯಲಿ ಅಪ್ಪ. ಈ 9ನೇ ಅಧ್ಯಾಯದಲ್ಲಿ ನಡೆದಂತ ಕೆಲವು ಸ್ಪರ್ಶನಗಳು ಜುಡ ರಬನ ಶದರಗತನೆ ನಿನ್ನ ಮಹಿಮೆಗಾಗಿ ಕರ್ತನ ಏರಿಯಾದಲ್ಲಿ, ಪಟ್ಟಣದಲ್ಲಿ ಯೇಸುವಿನ ನಾಮದಲ್ಲಿ ಅದು ಕರ್ತನೆ ಆಮೇಲೆ ನಡೆಯಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕೆಲವು ಸ್ಪರ್ಶನಗಳು ಉಂಟಾಗಲಿ ಕರ್ತನೆ, ಬೆಳಕಿನ ಕೆಲವು ಬಿಡುಗಡೆಗಳು ಪ್ರಕಟವಾಗಲಿ ಕರ್ತನೆ. ರೀದನ ಜುಡ ರಬನ ಗದನೆದಿರಿ ಯಾನನ ಜದರದನ ಶದರಗತನೆ ಅಲಲೂಯ. ಈ ವರ್ಷ ಮುಗಿಯುವುದರ ಒಳಗಾಗಿ ಅನೇಕರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಂತ ಅನುಭವ ಪ್ರಕಟವಾಗಲಿ. ಅನೇಕ ದೀಕ್ಷಾಸ್ನಾನಗಳು ನಡೆಯಲಿ ಅಪ್ಪ. ಜುಡ ರಬನ ಶದರಗತನೆ ರಿಯಾದರ ಜದರೆದನಿ ಯಾದನ, ಯೇಸುವಿನ ನಾಮದಲ್ಲಿ ನಿನ್ನ ಬಿಡುಗಡೆಗಳ ಕರ್ತನೆ ಪ್ರಕಟವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಹಾಲೆಲೂಯ. ಕರ್ತನೆ, ಫಿಲಿಪ್ಪಿ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ವಚನದ ಪ್ರಕಾರವಾಗಿ ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನು, ನಾನು ಬಲಹೀನನು, ಆದರೆ ನನ್ನಲ್ಲಿ ಇರುವಾತನು ಬಲವುಳ್ಳವನು. ಆದ್ರಿಂದ ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಥ್ರೂ ಕ್ರೈಸ್ಟ್, ಕ್ರಿಸ್ತನ ಮೂಲಕವಾಗಿ ನಾನು ಬಲವುಳ್ಳವಳಾಗಿದ್ದೇನೆ. ಜುಡ ರಬನ ಶದರಗತನೆ ರಿಯಾದನ, ಕರ್ತನೇ ಕೆಲ ಬಿಡುಗಡೆಗಳು ಪ್ರಕಟವಾಗುವುದಕ್ಕಾಗಿ ಸ್ತೋತ್ರ. ಮುಂಬರುವಂತ ದಿನಗಳ ಬೆಳಕಿನ ಸ್ಪರ್ಶನ ಹೊಂದಿದವರು ನೀನು ಕರ ತರುವುದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ಹಲ್ಲೆಲೂಯ. ನಂಬಿಗಸ್ತರನ್ನು, ಫೇತ್ಫುಲ್ ಆಗಿರುವವರನ್ನು ನೀನು ಕರ ತರುವುದಕ್ಕಾಗಿ ಸ್ತೋತ್ರ ಯೇಸುವೇ. ಜುಡರಬನ ಶದರಗತನೆ, ಅಪನಂಬಿಗಸ್ತರ ಮುಂದೆ, ಅಪನಂಬಿಕೆ ಉಳ್ಳವರ ಮುಂದೆ ನಂಬಿಗಸ್ತರನ್ನು, ನಂಬಿಕೆ ಉಳ್ಳವರನ್ನು ಕರ್ತ ನೀನು ಕರ ತರುವುದಕ್ಕಾಗಿ ಸ್ತೋತ್ರ ಯೇಸುವೇ. ಜುಡರಬನ ಶದರಗತನೆ ರಿಯಾದರದರಗತನೆ, ಕರ್ತನೇ ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ.
ನಾವು ನಂಬ್ತೇವೆ ಸ್ವಾಮಿ. ನಿನ್ನ ಆಲೋಚನೆಗಳ ಮುಂದೆ ನಾವು ತಗ್ಗಿಸ್ತೇವಪ್ಪ ಯೇಸುವೆ. ಈ ದಿನದಲ್ಲಿ ಕರ್ತನೆ, ಈ ಅಧ್ಯಾಯದ ಮೂಲಕವಾಗಿ ಕರ್ತನೆ, ಆ ಪೌಲನ ಜೀವಿತದಲ್ಲಿ ಉಂಟಾದಂತ ಸ್ಪರ್ಶನ ಉಳ್ಳವರನ್ನು ನೀನು ಕರ ತರುವುದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ ಯೇಸುವೆ. ನಮ್ಮನ್ನು ಪ್ರೀತಿಸುವ ದೇವರೇ, ಈ ದಿನದಲ್ಲಿ ಕರ್ತನೆ ಸಂಪೂರ್ಣವಾಗಿ ನಾವು ಒಪ್ಪಿಸಿಕೊಡುತ್ತೇವೆ. ಉಪವಾಸ ಪ್ರಾರ್ಥನೆಯಾಗಿ ಕರ್ತನೆ, ಬೈಬಲ್ ಸ್ಟಡಿಯಾಗಿ ನಾವು ನಿನ್ನ ಸಮ್ಮುಖದಲ್ಲಿ ಬರುವಂತೆ ನೀನು ಕೃಪೆ ನೀಡಿದೀಯಾ. ಆಮೇನ್. ಈ ದಿನದಲ್ಲಿ 9ನೇ ಅಧ್ಯಾಯದ ಮೂಲಕವಾಗಿ ಆತ್ಮಿಕವಾದ ಆಲೋಚನೆಯೊಂದಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ದೇವರೇ. ಆ ದಿನದಲ್ಲಿ ಸ್ವಾಮಿ ಆಮೇನ್, ಸೌಲನು ಆಮೇನ್, ಆತನ ಪ್ಲಾನ್ಗಳು ಬೇರೆ ಆಗಿತ್ತು. ಆದರೆ ದಾರಿಯ ಮಧ್ಯದಲ್ಲಿ ನೀವು ಅವರನ್ನು ಸಂದರ್ಶಿಸಿ ಆ ಬೆಳಕಿನ ಅನುಭವವನ್ನು ಅವನು ಅನುಭವಿಸಿದಾಗ ಅವನ ಜೀವಿತದಲ್ಲಿ ಅವನು ನಿನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಟ್ಟಂತೆ ಮುಂಬರುವಂತ ದಿನಗಳಲ್ಲಿ ಪಟ್ಟಣದಲ್ಲಿ, ಏರಿಯಾಗಳಲ್ಲಿ ನೀವು ಅನೇಕರನ್ನು ಸಂದರ್ಶಿಸುವುದಕ್ಕಾಗಿ ಸ್ತೋತ್ರ. ಬೆಳಕು ಅನೇಕರನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ ದೇವರೇ. ಅನೇಕ ಬಿಡುಗಡೆ ಉಳ್ಳಂತ ಜನರನ್ನು ಕರ್ತನೆ ನೀನು ನಡೆಸುವುದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ನಿನ್ನ ವಾಗ್ದಾನಗಳು ಎಂದಿಗೂ ವ್ಯರ್ಥವಾಗಿ ಹೋಗಲ್ಲ. ಯೆಶಾಯ ಪ್ರವಾದನ ಗ್ರಂಥದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಅದು ಭೂಮಿಗೆ ಇಳಿದು ಫಲಿಸದೆ ಹಿಂತಿರುಗಿ ಹೋಗಲ್ಲ ಎಂಬುದಾಗಿ ಹೇಳಿದ ಪ್ರಕಾರವಾಗಿ ನಾವು ನಿನ್ನ ವಾಗ್ದಾನದ ಮೇಲೆ ನಂಬಿಕೆ ಇಡ್ತೇವಪ್ಪ. ನಿನ್ನ ಆಲೋಚನೆಗಳ ಮೇಲೆ ನಂಬಿಕೆ ಇಡ್ತೇವಪ್ಪ. ನಿನ್ನ ಮಾತಿನ ಮೇಲೆ ನಂಬಿಕೆ ಇಡ್ತೇವಪ್ಪ. ನೀವು ಆಮೇಲೆ ಅದನ್ನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದೀರಾ. ಅದನ್ನು ನೆರವೇರಿಸಲಿಕ್ಕೆ ನೀವು ಶಕ್ತರಾಗಿದ್ದೀರಾ. ನಮ್ಮ ಬಲಹೀನತೆಗಳ ಮೇಲೆ ನಿಮ್ಮ ಬಲ ಆವರಿಸಿ ನಿಮ್ಮ ಮಹಿಮೆಗಾಗಿ ನೀವು ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನೀವು ಉಪಯೋಗಿಸುವುದಕ್ಕಾಗಿ ಸ್ತೋತ್ರ. ಅನೇಕ ಬಿಡುಗಡೆಗಳನ್ನು ಮುಂದಿರುವ ದಿನಗಳಲ್ಲಿ ಅನುಭವಿಸುವುದಕ್ಕಾಗಿ ಸ್ತೋತ್ರ. ಈ ರಾತ್ರಿ ವೇಳೆಯಲ್ಲಿ ಕೆಲವು ಕಾರ್ಯಗಳು ಮುರಿಯಲ್ಪಡಲಿ ಅಪ್ಪ. ಕೆಲವು ಅನುಭವಗಳು ಮುರಿಯಲ್ಪಡಲಿ ಅಪ್ಪ. ಕೆಲವು ಅನುಭವಗಳು ತೆಗೆದು ಹಾಕಲ್ಪಡಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಎರೆಯಮ್ಮನ ಪ್ರವಾದಿಯ ಆಮೇಲೆ ಎರೆಯಮ್ಮಿಯ ಪ್ರವಾದಿಗೆ ನೇಮಕ ಮಾಡಿದ ಪ್ರಕಾರವಾಗಿ ಕೆಲವುದನ್ನು ಕಿತ್ತು ಹಾಕ್ಲಿಕ್ಕೆ, ಕೆಲವುದನ್ನು ಕಟ್ಟಲಿಕ್ಕೆ, ಕೆಲವುದನ್ನು ಹೊಡೆಯಲಿಕ್ಕೆ ಆಮೇಲೆ ನೇಮಿಸಿದ ಪ್ರಕಾರವಾಗಿ ಆಮೇಲೆ ಅನ್ವಾಂಟೆಡ್ ಆಗಿರುವಂತ ಎಲ್ಲ ಅನುಭವಗಳನ್ನು ನಾವು ಇಲ್ಲಿಂದ ಕಿತ್ತಾಕ್ತೇವಪ್ಪ. ಬೇಡವಾಗಿರುವಂತ ಎಲ್ಲ ವಿಚಾರಗಳನ್ನು ನಿನ್ನ ನಾಮದಲ್ಲಿ ನಾವು ಕಿತ್ತಾಕ್ತೇವಪ್ಪ. ಯೇಸುವೆ, ಕಟ್ಟಲ್ಪಡುವಂತ ಕೆಲವು ಅನುಭವಗಳು ಯೇಸುವಿನ ನಾಮದಲ್ಲಿ ಅದು ಕಟ್ಟಲ್ಪಡಲಿ ಅಪ್ಪ. ಕೆಲವರು ಇಸುದ ರಬನ ಗದನಿ ಆಂದನ ಜುಡರಬ ಔಷಧ ರಗತ್ತನೆ ಯೇಸುವಿನ ನಾಮದಲ್ಲಿ ಕೆಲವು ಅನುಭವಗಳು ಕಟ್ಟಲ್ಪಡಲಿ, ಕೆಲವು ಅನುಭವಗಳು ಕಟ್ಟಲ್ಪಡಲಿ. ಕರ್ತನೇ ಸ್ತೋತ್ರವಾಗಲಿ. ಬಾಧಿಸುವ ಎಲ್ಲ ಅನುಭವಗಳು ನೀಗಲಿ ಅಪ್ಪ. ಆಮೇನ್. ಬೇಡವಾಗಿ ಬಾಧಿಸುವ ಎಲ್ಲ ವಿಚಾರಗಳು ಯೇಸುವಿನ ನಾಮದಲ್ಲಿ ಅದು ನೀಗ್ಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಪವಿತ್ರಾತ್ಮನೆ, ನೀನ್ ಚಲಿಸುವುದಕ್ಕಾಗಿ ಸ್ತೋತ್ರ. ನೀನ್ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಕೆಲವು ಏರ್ಯಗಳಲ್ಲಿ ನೀನು ಕಾರ್ಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಕೆಲವು ಏರ್ಯಗಳಲ್ಲಿ ನೀನು ಕರ್ತನೆ ಕಾರ್ಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಉಡಾರಬನ ಗಜುಡರಬ ಮಮ ನಗದನದರಗತನೆ. ಆಮೇಲೆ ಸೈತಾನನ ಕೆಲವು ಅನುಭವಗಳನ್ನು ಆಮೇಲೆ ನಾವು ಈ ಸಮಯದಲ್ಲಿ ಗದ್ರಿಸ್ತೇವೆ ಸ್ವಾಮಿ. ಅದು ಬಿಟ್ಟು ನೀಗ್ಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸೈತಾನನ ಕೆಲವು ಕೃತ್ಯಗಳನ್ನು, ಕೆಲವು ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ನಾವು ಗದ್ರಿಸ್ತೇವೆ. ಅದು ಬಿಟ್ಟು ನೀಗಲಿ ಕರ್ತನೆ. ದೇವರೇ, ನಿನ್ನ ಬಿಡುಗಡೆ ಪ್ರಕಟವಾಗಲಿ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಿನ್ನ ಬಿಡುಗಡೆ ಆಮೇಲೆ ಎಲ್ಲೆಲ್ಲ ಪ್ರಕಟವಾಗಬೇಕು. ಸಭೆಯಾಗಿ ಆ ಸ್ಥಳಗಳಲ್ಲಿ ಪ್ರಕಟವಾಗಲಿ ಅಪ್ಪ. ಆಮೇಲೆ ತಡೆ ಹಿಡಿದು ನಿಲ್ಲಿಸಿರುವಂತ ಆಮೇಲೆ ಬೆಳಕಿನ ಅನುಭವಗಳನ್ನು ಅನುಭವಿಸಿದ ಹಾಗೆ ಆಮೇಲೆ ಆವರಿಸಿ ನಿಂತಿರುವಂತ ಎಲ್ಲ ಅನುಭವಗಳ ಯೇಸುವಿನ ನಾಮದಲ್ಲಿ ನೀಗಲಿ ಅಪ್ಪ. ನೀನು ಕಾರ್ಯ ಮಾಡು, ನೀನು ಚಾಲಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಉಡಾರಬನ ಶದರಗ ಜುಡರಬನ ಗತನೇರಿಯಾಂದನ ಜುಡರಬಮನ ಸಂದರೇದರ ಶುದಾರಗತನೆ. ನಾವು ಕರ್ತನೆ ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತೇವಪ್ಪ. ಅದು ಚಾಲಿಸಲೇ ಯೇಸುವಿನ ನಾಮದಲ್ಲಿ. ನೀವು ಕಾರ್ಯ ಮಾಡ್ರಿ ಯೇಸುವಿನ ನಾಮದಲ್ಲಿ. ನಿನ್ನ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ನೀವು ಶಕ್ತರಾಗಿದ್ದಿರೋದಕ್ಕಾಗಿ ಸ್ತೋತ್ರಪ್ಪ. ನಾವು ನಂಬುತ್ತೇವೆ ಸ್ವಾಮಿ. ಕೆಲವು ಕರ್ತನೆ ಬದಲಾವಣೆಗಳು ಉಂಟಾದದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನಪ್ಪ. ದೇವರೇ, ಕೆಲವು ಬಿಡುಗಡೆಗಳನ್ನು ನಾವು ಈ ರಾತ್ರಿ ವೇಳೆಯಲ್ಲಿ, ಕೆಲವು ಉನ್ನತವಾಗಿರುವಂತ ಸುದ್ದಿಗಳನ್ನು ಈ ರಾತ್ರಿ ವೇಳೆಯಲ್ಲಿ ಆಮೇಲೆ ಕೆಲವು ವಿಚಾರಗಳನ್ನು ಈ ರಾತ್ರಿ ವೇಳೆಯಲ್ಲಿ ನಿನ್ನ ನಾಮದಲ್ಲಿ ಅನುಭವಿಸುವುದಕ್ಕಾಗಿ ಸ್ತೋತ್ರ. ಆಮೇನ್. ಶತ್ರುವಿನ ಕೆಲವು ಅನುಭವಗಳು ನಮ್ಮನ್ನು ಬಾಧಿಸಿ ನಿಂತಾಗ ದೇವರ ಆ ಬಾಧಿಸಿ ನಿಂತಂತ ಕೆಲವು ಅನುಭವಗಳನ್ನು ಯೇಸುವಿನ ನಾಮದಲ್ಲಿ
ನಾಮದಲ್ಲಿ ನಾವು ಕ್ಯಾನ್ಸಲ್ ಮಾಡ್ತೇವಪ್ಪ. ಆಮೇಲೆ ಯೇಸುವಿನ ನಾಮದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ತೇವಪ್ಪ. ಯೇಸುವಿನ ನಾಮದಲ್ಲಿ ನಿನ್ನ ಮಹಿಮೆಯಾಗಿಸುವುದಕ್ಕಾಗಿ ಸ್ತೋತ್ರ. ನೀನು ಮಹಿಮೆಗೆ ನಡೆಸುವುದಕ್ಕಾಗಿ ಸ್ತೋತ್ರ. ನೀನು ಅದ್ಭುತಕ್ಕೆ ನಡೆಸುವುದಕ್ಕಾಗಿ ಸ್ತೋತ್ರ. ನಮ್ಮ ಯೋಚನೆಗಳಿಗಿಂತಲೂ ನಾವು ಊಹಿಸುವಂತ ಅನುಭವಗಳಿಗಿಂತಲೂ ಮಿಗಿಲಾದಂತ ಕೆಲವು ಅನುಭವಗಳನ್ನು ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಜುಡರಬನ ಶದರಗತನೆ. ಆಮೇನ್ 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 ಆಮೇನ್. ಜುಡರಬನ ಶದರಗತನೆ. ನಮ್ಮ ಊಹಿಸುವಂತ ಅನುಭವದಕ್ಕಿಂತಲೂ ಆಮೇಲೆ ಮಿಗಿಲಾದದನ್ನು ನೀನು ಮಾಡೋದಕ್ಕಾಗಿ ಸ್ತೋತ್ರ. ನಾವು ನಂಬುತ್ತೇವೆ ಸ್ವಾಮಿ, ನೀನು ಕಾರ್ಯ ಮಾಡಪ್ಪ. ನಾವು ನಂಬುತ್ತೇವೆ, ನಮ್ಮ ಪ್ರಾರ್ಥನೆಗಳನ್ನು ಕೇಳಪ್ಪ ದೇವರೇ. ನಾವು ನಂಬುತ್ತೇವೆ ಸ್ವಾಮಿ, ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನು ನೀನು ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನು ನೀನು ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನು ನೀನು ಕೇಳಿದಕ್ಕಾಗಿ ಸ್ತೋತ್ರ ಅಪ್ಪ. ಈ ರಾತ್ರಿ ವೇಳೆಯಲ್ಲಿ ಈ ರಾತ್ರಿ ವೇಳೆಯಲ್ಲಿ ಕೆಲವು ವಿಷಯಗಳನ್ನ ನಾವು ಅನುಭವಿಸ್ಲಿಕ್ಕೆ ಕೃಪೆ ನೀಡು ಸ್ವಾಮಿ. ನಿನ್ನ ಮಹಿಮೆಯಾಗಿರುವಂತ ಕೆಲವು ಅನುಭವಗಳನ್ನು ಈ ಕ್ಷಣವೇ ನಾವು ಅನುಭವಿಸ್ಲಿಕ್ಕೆ ಕೃಪೆ ನೀಡಪ್ಪ ಯೇಸುವೇ. ನಿನ್ನ ಅದ್ಭುತವಾಗಿರುವಂತ ಕೆಲವು ಅನುಭವಗಳನ್ನು ಈ ರಾತ್ರಿ ವೇಳೆಯಲ್ಲಿ ನಾವು ಅನುಭವಿಸುವುದಕ್ಕಾಗಿ ನೀನು ಕರ್ತನೆ ಕೃಪೆ ನೀಡು, ಕೃಪೆ ನೀಡು, ಕೃಪೆ ನೀಡು, ಕೃಪೆ ನೀಡು. ಜುಡ ರಬನ ಗಶದ ರಗತ್ತನೆ ರಿಯಾಂದನ ಸಂದರೇದರ ಜುಡರ ಭವಿಷ್ಯದ ರಗತ್ತನೆ. ಶೂನ್ಯತೆಯಾಗಿರುವ ಅನುಭವಗಳ ನೀಗಲಿ ಅಪ್ಪ. ಆಮೇಲೆ ಶೂನ್ಯತೆ ಆಗಿರುವಂತ ಕೆಲವು ಅನುಭವಗಳ ನೀಗಲಿ ಯೇಸುವಿನ ನಾಮದಲ್ಲಿ. ನೀನು ಕಾರ್ಯ ಮಾಡು, ನೀನು ಕಾರ್ಯ ಮಾಡು, ನೀನು ಕಾರ್ಯ ಮಾಡು ಸ್ವಾಮಿ. ಶತ್ರುವಿನ ಎಲ್ಲ ಪ್ಲಾನ್ಗಳು ನಿಷ್ಫಲವಾಗಲಿ ಯೇಸುವಿನ ನಾಮ. ಶತ್ರುವಿನ ಎಲ್ಲ ಪ್ಲಾನ್ಗಳು ನಿಷ್ಫಲವಾಗಲಿ. ನಿನ್ನ ಯೋಜನೆಗಳು ನೆರವೇರಿಸಲ್ಪಡುವುದಕ್ಕಾಗಿ ಸ್ತೋತ್ರ. ನಿನ್ನ ಯೋಜನೆಗಳು ನೆರವೇರಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಚುಡರಬ ರಬರ ಗತ್ತನೆ ರಿಯಾದನ. ನಮ್ಮನ್ನು ಬಿಟ್ಟು ಕೊಡದೆ ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರು ನೀನಾಗಿದ್ದೀರಿ. ಎಂದಿಗೂ ನಮ್ಮನ್ನು ಬಿಟ್ಟು ಕೊಡದೆ ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರು ನೀನಾಗಿದ್ದೀರಿ ಅಪ್ಪ. ಜುಡ ರಬನ ಶದರ ಗತ್ತನೆ ರಿಯಾದನ ಸಂದರೇದನ ದರ ಗತ್ತನೆ. ಹೋ ಶದ ರಬ ಮನ ಗದ ನದ ರಗತನೆ ರಿಯಾದನ ಹದ್ಬನೇದನ ಜುಡರ ಭವಿಷ್ಯದ ರಗತನೆ ರಿಯಾದರ ಸಂದರೇದನ ಜುಡರ ಭವಿಷ್ಯದ ರಗತನೆ. ಓ ಜೀಸಸ್ ಹಲ್ಲೆಲೂಯಾ. ನಿನ್ನ ಕಾರ್ಯ ಮಾಡಪ್ಪ. ಈ ರಾತ್ರಿ ವೇಳೆ ನಾವು ಒಪ್ಪಿಸಿಕೊಡುತ್ತೇವಪ್ಪ. ನಮ್ಮನ್ನು ನಾವು ನಿನ್ನ ಕರಗಳಲ್ಲಿ ತಗ್ಗಿಸ್ತೇವಪ್ಪ. ನಮ್ಮನ್ನು ಶುದ್ಧೀಕರಿಸು, ರಕ್ತದಿಂದ ನಮ್ಮನ್ನು ತೊಳೆ ಸ್ವಾಮಿ. ದೇವರೇ, ನಮ್ಮ ಮಾರ್ಗಗಳನ್ನು ಕರ್ತನೆ ನೀನು ದೃಷ್ಟಿಸಿ ನೋಡುವ ದೇವರು ನೀನು ಆಗಿದ್ದೀರಿ. ದಾವೀದನು ಕರ್ತನೆ ಪ್ರಾರ್ಥಿಸಿದ ಪ್ರಕಾರವಾಗಿ ಸನಾತನವಾದ ಮಾರ್ಗದಲ್ಲಿ ಇದ್ದೇವೋ ಇಲ್ಲವೆಂಬುದಾಗಿ ನನ್ನನ್ನು ಪರಿಶೋಧಿಸುವ ದೇವರು ನೀನು ಆಗಿದೆ. ಮಲಗಿದ್ದಾಗಲೂ ನಿದ್ರೆಯಲ್ಲಿದ್ದಾಗಲೂ ಎದ್ದಾಗಲೂ ಕೂತಾಗಲೂ ನಮ್ಮ ಎಲ್ಲ ಚಟುವಟಿಕೆಗಳನ್ನು ನೋಡುವ ದೇವರು ನೀನು ಆಗಿದ್ದೀರಿ. ನಿಮ್ಮ ಮುಂದೆ ನಮ್ಮನ್ನೇ ನಾವು ಒಪ್ಪಿಸಿಕೊಡುತ್ತೇವಪ್ಪ. ನಮ್ಮನ್ನು ಕರ್ತನಿನ ಉದ್ದೇಶದಲ್ಲಿ, ನಿನ್ನ ನೀತಿಯಲ್ಲಿ, ನಿನ್ನ ಸತ್ಯತೆಯಲ್ಲಿ ನಮ್ಮನ್ನು ನಡೆಸಪ್ಪ. ನಿನ್ನ ಬಿಡುಗಡೆಯಲ್ಲಿ ನಮ್ಮನ್ನು ನಡೆಸು ಸ್ವಾಮಿ. ದೇವರೇ, ನೀನು ಕಾರ್ಯ ಮಾಡು. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ನಾವಿಷ್ಟು ಸಮಯ ನಿನ್ನ ಸಮ್ಮುಖದಲ್ಲಿ ಕಳೆಯುವಂತೆ ನೀನು ಸಹಾಯ ಮಾಡಿದೀಯ. ನಮ್ಮೊಂದಿಗೆ ಕರ್ತನೆ ನೀನು ಮಾತನಾಡಿದೆ, ಅದಕ್ಕಾಗಿ ಸ್ತೋತ್ರ. ಈ ರಾತ್ರಿ ವೇಳೆಯಲ್ಲಿ ಮಾತನಾಡಿದ ಎಲ್ಲ ಆಲೋಚನೆಗಳ ಮುಂದೆ ನಾವು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಇದರಿಂದಲೇ ಬಂದಂತ ಎಲ್ಲರಿಗಾಗಿ ಸ್ತೋತ್ರ. ಲೈವ್ ಮೂಲಕವಾಗಿ ಕರ್ತನೆ ವೀಕ್ಷಿಸುವವರಿಗಾಗಿ ಸ್ತೋತ್ರ, ವೀಕ್ಷಿಸಿದವರಿಗಾಗಿ ಸ್ತೋತ್ರ. ದೇವರೇ, ಅವರ ಜೀವಿತಗಳಲ್ಲಿ ಸಮೇತ ಈ ಆಲೋಚನೆಗಳು ಕಾರ್ಯ ಮಾಡಲಿ, ಬಿಡುಗಡೆಯನ್ನು ಉಂಟು ಮಾಡಲಿ ಅಪ್ಪ. ಇವತ್ತು ಬಂದಂಥ ಜನರ ಜೀವಿತದಲ್ಲಿ ನೀನು ಕಾರ್ಯ ಮಾಡಿ ಇವತ್ತು ಕರ್ತನೆ ಹೇಳಲ್ಪಟ್ಟಂಥ ಆಲೋಚನೆ ಬಿಡುಗಡೆಗಳನ್ನು ಅವರ ಜೀವಿತದಲ್ಲಿ ಅನುಭವಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೇ, ನೀನು ಮಹಿಮೆಯಾದ ಕಾರ್ಯಗಳನ್ನು ಮಾಡುವ ದೇವರು ನೀನು ಆಗಿದ್ದೀರಿ. ಕರ್ತನೆ, ಮಹಿಮೆಯಾದ ಕಾರ್ಯಗಳನ್ನು ಮಾಡುವ ದೇವರು ನೀನು ಆಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೇ, ದೇವರೇ ಸ್ತೋತ್ರವಾಗಲಿ, ದೇವರೇ ಸ್ತೋತ್ರವಾಗಲಿ. ಕರ್ತನೇ, ನಮ್ಮ ಬಲಹೀನತೆಗಳ ಮಧ್ಯದಲ್ಲಿ ನಿನ್ನ ಬಲ ಆವರಿಸಿ ನಿಂತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೇ, ರಾತ್ರಿ ವೇಳೆ ನಮ್ಮನ್ನು ನಾವು ತಗ್ಗಿಸ್ತೇವೆ. ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸಿದ ದೇವರು ನೀನು ಆಗಿದಿರೋದಕ್ಕಾಗಿ ಸ್ತೋತ್ರ. ಈ ಉಪವಾಸ ಪ್ರಾರ್ಥನೆಯನ್ನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ಇಲ್ಲಿಯ ತನಕ ನೀವು ನಡೆಸಿದಕ್ಕಾಗಿ ಸ್ತೋತ್ರ. ಎಲ್ಲವನ್ನ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ತಿರುಗಿ ಆರಾಧನೆಗೆ ತಿರುಗಿ ಸೇರಿ ಬರುವ ತನಕ ನಿನ್ನ ಕೃಪೆ ನಮ್ಮೊಂದಿಗಿರಲಿ ಸ್ವಾಮಿ. ನಿನ್ನ ಬರುವಿಕೆ ತಡವಾದರೆ ತಿರುಗಿ ನಿನ್ನನ್ನು ಆರಾಧಿಸಿ ನಾಮನ ಘನಪಡಿಸುವಂತೆ ನಮ್ಮೆಲ್ಲರ ನೀನು ತಾನೇ ಬಲಪಡಿಸಿ ಉಪಯೋಗಿಸು. ಲಗನ ಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೋದೇ ನಿನ್ನ ಪ್ರೀತಿಯುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್.
ನಾವಂತೆ ಹರ್ಷಿಬೇಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಬಂದಂತೆ ಎಲ್ಲರ ಸಂಗಡ ಸದಾಕಾಲ ಇರಲಿ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.